ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಜು ಟಾಕ್ ಕಾರ್ಯಕ್ರಮವನ್ನು ಲಾಸ್ಟ್ ಇಯರ್ ನಾವು ಹಮ್ಮಿಕೊಂಡಿದ್ವಿ. ಈ ಇಯರ್ ಕೂಡ ಮಕ್ಕಳಿಗೆ ಒಂದು ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬೇಕು, ಅವ್ರು ಎಲ್ಲ ಸಬ್ಜೆಕ್ಟ್ಸಲ್ಲೂ 6 ಸಬ್ಜೆಕ್ಟ್ಸಲ್ಲೂ ಅವ್ರು ಯಾವ ಥರ ಸ್ಕೋರ್ ಮಾಡಬೇಕು. ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಿದೆ ಸರ್. ಸೊ 6 ಸಬ್ಜೆಕ್ಟ್ಸ್ ಗಳನ್ನು ಕೂಡ ಈ ವರ್ಷನೂ ಈ ಇಯರು ಕೂಡ ಅವ್ರನ್ನ ಮೀಟ್ ಮಾಡಿ ನಾವು ಏನು ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀರಾ, ಹೇಗೆ ಸರ್? ಹೌದು, ನೀನ್ ನೋಡಿದ್ಯಾ ಮೊಯ್ನ್, ಆಲ್ರೆಡಿ ಲಾಸ್ಟ್ ಇಯರ್ ತುಂಬಾ ಜನ ಮಕ್ಕಳು ನಮ್ಮ ಎಜುಟಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ಸಲ್ಲಿಸಿದ್ರು. ಖಂಡಿತ. ಅದರಲ್ಲೂ ಏನು ಅಂತಂದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಇರುವಂತ ಮಕ್ಕಳಂತೂ ಪರೀಕ್ಷೆ ಮುಗಿದ ನಂತರದಲ್ಲಿ ನಮಗೆ ಕಾಮೆಂಟ್ ಅಲ್ಲಿ ಮುಖಾಂತರನೂ ತಿಳಿಸಿದ್ರು, ಸರ್ ನಿಮ್ಮ ಎಜುಟಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು, ನಮಗೆ ಆಕ್ಚುಲಿ ಟೀಚರ್ಸ್ಗಳು ಇರಲಿಲ್ಲ, ನಿಮ್ಮ ವಿಡಿಯೋಸ್ ನೋಡಿ ನಾವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ವಿ, ಒಳ್ಳೆ ಉತ್ತಮ ಅಂಕಗಳು ಬಂದ್ವಿ ಅಂತ. ಹಾಗಾಗಿ ಮೊಯ್ನ್, ನಾವ್ ಯಾಕೆ ಇವತ್ತು ಪ್ರಥಮ ಭಾಷೆ ಕನ್ನಡದ ಬಗ್ಗೆ ಒಂದು ವಿಡಿಯೋನ ಮಾಡಬಾರ್ದು ನಮ್ಮ ಎಜುಟಾಕಲ್ಲಿ? ಮಾಡೋಣ ಸರ್. ಲಾಸ್ಟ್ ಇಯರ್ ಸುನಿಲ್ ಸರ್ ಬಂದಿದ್ರು. ಹೌದು, ಸೊ ಅವ್ರ ಕಾರ್ಯಕ್ರಮವನ್ನು ಕೂಡ ಏನು ತುಂಬಾ ಮಕ್ಕಳು ನೋಡಿದ್ದಾರೆ. ಮೆಚ್ಚುಗೆನೂ ಸಲ್ಲಿಸಿದ್ದಾರೆ ಅವರು. 10,000ಗಿಂತ ಜಾಸ್ತಿ Views ಆಗಿದೆ, ಹೌದು, ವ್ಯೂಸ್ ಹೌದು. ಬಂದಿದೆ, ಮತ್ತೆ ಮಕ್ಕಳಿಗೆ ಹೆಲ್ಪ್ಫುಲ್ ಆಯ್ತು ಅಂತಾನು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿದ್ದಾರೆ. ಸೊ ಇವತ್ತು ಮತ್ತೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸುನಿಲ್ ಸರ್ ಅನ್ನು ಬರ್ಮಾಡ್ಕೊಳ್ಳೋಣ. ಅವರು ಕನ್ನಡ, ಸ್ಪೆಷಲಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿಯಲ್ಲಿ ಪಾಸಿಂಗ್, ಸ್ಪೆಷಲಿ ಫಸ್ಟ್ ಪಾಸಿಂಗ್ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ ಸ್ಕೋರಿಂಗ್, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು, 100ಗೆ 100 ಬರಬೇಕು ಅಂದ್ರೆ 100ಕ್ಕೆ 100 ಯಾವ ತರ ಸ್ಕೋರ್ ಮಾಡಬೇಕು, ಏನೆಲ್ಲ ಓದಬೇಕು, ವ್ಯಾಕರಣದಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಈಗ ಪದ್ಯಗಳನ್ನ ಯಾವ ರೀತಿ ಅಟೆಂಡ್ ಮಾಡ್ಬೇಕು, ನಿಬಂಧಗಳು ಯಾವ ರೀತಿ ಇರ್ತವೆ, ಸೊ ಇಂಥದ್ರ ಬಗ್ಗೆ ಅವ್ರ ಹತ್ರ ಸಲಹೆ ಸೂಚನೆಗಳನ್ನ ತಗೊಂಡು ನಮ್ಮ ಮಕ್ಕಳಿಗೆ ಅನುಕೂಲ ಆಗೋ ತರ ಸುನೀಲ್ ಸರ್ ಹತ್ರ ಮಾತಾಡೋಣ. ಅವ್ರಿಗೆ ಇಂಪಾರ್ಟೆಂಟ್ ಯಾವ್ದನ್ನ ಓದಿದ್ರೆ ಎಷ್ಟು ಅಂಕಗಳು ಬರ್ತವೆ, ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾವು ನಮ್ಮ RP ಆಗಿರುವಂತಹ ಸುನೀಲ್ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮು ನಿಮ್ಮ ವಿಡಿಯೋನ ನೋಡಿದಂತ ಮಕ್ಕಳು ತುಂಬಾನೇ ಮೆಚ್ಚುಗೆ ಸಲ್ಲಿಸಿದ್ರು ಸರ್. ತುಂಬಾ ಮಕ್ಕಳು ಹೇಳಿದ್ರು, ಆಮೇಲೆ ನಾವು ಸರ್ ವಿಡಿಯೋಸ್ ಎಲ್ಲ ನೋಡಿ ಉತ್ತಮ ಅಂಕಗಳನ್ನು ಕಲಿಸಿದೀವಿ ಕೂಡ ಅಂತಂದ್ರು. ಸೊ ಅವರೆಲ್ಲರ ಪರವಾಗಿ ನಾನು ನಿಮಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಸರ್. ಸೊ ಹಾಗಾಗಿ ಸರ್, ಈ ವರ್ಷ ಇನ್ನೇನು ಇನ್ನೊಂದು 3-4 ದಿನ ಇದೆ ಪರೀಕ್ಷೆಗೆ. ಸೊ ನಮ್ಮ ಮಕ್ಕಳಿಗೆ ಏನಾದ್ರು ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಬಯಸ್ತೀರಾ? ಮತ್ತೆ ಅವ್ರಿಗೆ ಹೇಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಬೋದು, ಮತ್ತೆ ಈಗ ಓದಿನಲ್ಲಿ ಏನು ಸ್ವಲ್ಪ ವೀಕ್ ಇರುವಂತ ಮಕ್ಕಳಿಗೆ ಯಾವ ರೀತಿ ಅವರು ಒಂದು 50-60 ಅಂಕಗಳನ್ನ ಈಸಿಯಾಗಿ ಓದಿ ಪಡಿಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟು ನಮ್ಮ ಮಕ್ಕಳು ಉತ್ತಮ ಅಂಕ ಗಳಿಸೋದಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ ಸರ್. ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಪಾಸ್ ಆಗ್ಲಿಕ್ಕೆ ನಾವು ಅಂಕಗಳನ್ನು ಗಳಿಸ್ಕೊಳ್ಬೇಕು, ಹಾಗೆ 100ಕ್ಕೆ 100 ಅಂಕಗಳನ್ನು ಗಳಿಸ್ಕೊಳ್ತಕ್ಕಂಥದ್ದು, ಅದರಲ್ಲೂ ಪ್ರಥಮ ಭಾಷೆ ಕನ್ನಡದಲ್ಲಿ 100ಕ್ಕೆ 100 ಅಂಕ ಗಳಿಸ್ಕೊಳ್ಳೋದು ಅಂದ್ರೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಸರ್ ವಿದ್ಯಾರ್ಥಿಗಳಿಗೆ. ಸೊ ಅದು ಕೂಡ ಅತಿ ಹೆಚ್ಚು ಈಸಿಯಾಗಿ ಯಾವ ರೀತಿಯಾಗಿ ಗಳಿಸ್ಕೊಳ್ಬಹುದು ಅನ್ನೋ ಒಂದು ವಿಚಾರಗಳನ್ನು ಇವತ್ತು ವಿದ್ಯಾರ್ಥಿಗಳಿಗೆ ತಿಳಿಸ್ತೀನಿ, ಕಿವಿ ಮಾತುಗಳನ್ನ ಹೇಳ್ತೀನಿ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ, ನಿಮ್ಮ ಈ ವಿಡಿಯೋ ನಿಮಗೆ ತುಂಬಾ ಅನುಕೂಲಕರವಾಗಲಿದೆ. ಸೊ ವಿಡಿಯೋನ ನೋಡ್ತಕ್ಕಂತಹ ವಿದ್ಯಾರ್ಥಿಗಳು ದಯವಿಟ್ಟು ನೋಡಿ ಅದನ್ನ ಅನುಕೂಲವನ್ನ ಪಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ಸಂಪೂರ್ಣವಾಗಿ ವಿಡಿಯೋವನ್ನ ನೀವು ಅರ್ಥ ಮಾಡ್ಕೊಂಡು ಅದನ್ನ ನೀವು ಬರ್ಕೊಳ್ತಾ ಕೆಲವೊಂದು ಅಂಶಗಳನ್ನ ನೀವು ಅಭ್ಯಾಸವನ್ನ ಮಾಡಿ ಅಂತ ಹೇಳಿ ತಿಳಿಸ್ತೀನಿ ವಿದ್ಯಾರ್ಥಿಗಳು. ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ಬಾರಿ ನಾವು ಕನ್ನಡ ಪ್ರಥಮ ಭಾಷೆ ಕನ್ನಡ ಏನಿದೆ ಈ ವಿಷಯದಲ್ಲಿ ನಾವು ಹಲವಾರು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಬಾರಿಯೂ ಕೂಡ ನೋಡಿ, ಸರ್ಕಾರ ನಿಮ್ಗೆ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಏನಿದೆ ಇದು ಬಹಳ ಅನುಕೂಲವನ್ನ ಮಾಡಿಕೊಟ್ಟಿದೆ ಈ ಬಾರಿ ನಿಮ್ಗೆ. ಯಾವ ರೀತಿಯಾಗಿ ಅಂತಂದ್ರೆ, ಯಾವ ವರ್ಷನೂ ಕೂಡ ಲೆಸನ್ ವೇಟೇಜ್ ಅನ್ನ ಕೊಡ್ತಿರ್ಲಿಲ್ಲ. ಈ ಹಿಂದೆ ನಮ್ಗಿರ್ತಕ್ಕಂತಹ ಒಟ್ಟು 8 ಗದ್ಯಗಳು, 8 ಪದ್ಯ ಭಾಗಗಳು, ಹಾಗೆ ಒಟ್ಟು 6 ಪೂರಕ ಪಾಠಗಳನ್ನ ಸಂಪೂರ್ಣವಾಗಿ ಎಲ್ಲಾ ಪ್ರಶ್ನೋತ್ತರಗಳನ್ನು ಕೂಡ ಅಭ್ಯಾಸ ಮಾಡಬೇಕಿತ್ತು. ಆದ್ರೆ ಈ ಬಾರಿ ಆ ರೀತಿಯಾಗಿ ಮಾಡಿಲ್ಲ. ತುಂಬಾ ನಿಮ್ಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ. ಇರ್ತಕ್ಕಂತಹ 8 ಪದ್ಯ ಭಾಗಗಳು, 8 ಗದ್ಯ ಭಾಗಗಳು, ಹಾಗೆ 6 ಪೂರಕ ಪಾಠಗಳಲ್ಲಿ ಕೂಡ ಕೆಲವೊಂದು ಆಯ್ದ ಮೈನ್ಗಳನ್ನಷ್ಟೇ ಓದಬೇಕು. ಅದ್ರ ಜೊತೆಗೆ ನಿಮ್ಗೆ ರಿವೈಸ್ಡ್ LBA ಯನ್ನು ಕೂಡ ಕೊಟ್ಟಿರ್ತಕ್ಕಂತಹದ್ದು ನಿಮಗೆ ತುಂಬಾ ಅತ್ಯುತ್ತಮವಾಗಿ ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ, ಅಂದ್ರೆ 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೂ ಕೂಡ ನಿಮ್ಗೆ ಬಹಳ ಅನುಕೂಲವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಮೊದಲಿಗೆ ನೀವು ನಮ್ಮ ಭಾಷೆ ಈ ಒಂದು ಪಠ್ಯದಲ್ಲಿ ನೀವು ಓದಬೇಕಿರ್ತಕ್ಕಂತಹದ್ದು ಕೇವಲ 2 ಮೈನ್ಗಳನ್ನಷ್ಟೇ. ಯಾವ ರೀತಿಯಾಗಿ 1 ಅಂಕದ ಪ್ರಶ್ನೆಗಳನ್ನ ಹಾಗೆ 2 ಅಂಕದ ಪ್ರಶ್ನೆಗಳನ್ನ ಮಾತ್ರ ಅಭ್ಯಾಸವನ್ನ ಮಾಡಬೇಕು ನಾವು. ಅದರ ಜೊತೆಗೆ ವ್ಯಾಘ್ರಗೀತೆಗೆ ಬಂತು ಅಂತಂದ್ರೆ ನಾವು 1 ಅಂಕದ ಪ್ರಶ್ನೆ ಹಾಗೆ 3 ಅಂಕದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಬೇಕು. 3 ಅಂಕದ ಪ್ರಶ್ನೆ ಅಂತ ಬಂದ್ರೆ ನಾವಿಲ್ಲಿ ಅಭ್ಯಾಸ ಮಾಡ್ಬೇಕಿರ್ತಕ್ಕಂತಹದ್ದು ಒಂದು ಲೇಖಕರ ಪರಿಚಯವನ್ನ ಅಭ್ಯಾಸ ಮಾಡಬೇಕು, ಇಲ್ಲ ಅಂತಂದ್ರೆ ಸಂದರ್ಭವನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ 3 ಅಂಕಕ್ಕೆ ಬಂತು ಅಂತಂದ್ರೆ. ಹಾಗೆ ಮುಂದುವರೆದು
ಭಾಗ್ಯಶಿಲ್ಪಿಗಳಿಗೆ ಗೊತ್ತು ಅಂತಂದ್ರೆ 2 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಪ್ರಶ್ನೆ. ಅಲ್ಲೂ ಕೂಡ 2 ಅಂಕದ ಪ್ರಶ್ನೆ ಅಂತಂದ್ರೆ ನಾವು ಕೇವಲ 3-4 ವಾಕ್ಯ ಅಥವಾ 2-3 ವಾಕ್ಯದ ಪ್ರಶ್ನೆಗಳನ್ನ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅದರೊಟ್ಟಿಗೆ 3 ಅಂಕ ಅಂತ ಬಂತು ಅಂತಂದ್ರೆ ನಾನು ಹೇಳಿದಾಗೆ ಸಂದರ್ಭ, ಅದರೊಟ್ಟಿಗೆ ಕವಿ ಅಥವಾ ಲೇಖಕರ ಪರಿಚಯವನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಮುಂದುವರೆದು ಎದೆಗೆ ಬಿದ್ದ ಅಕ್ಷರದಿಂದ ಕೇವಲ 3 ಅಂಕದ ಪ್ರಶ್ನೆಯನ್ನು ಅಭ್ಯಾಸ ಮಾಡಬೇಕು ನಾವು. ಯುದ್ಧ ಈ ಒಂದು ಪಾಠದಿಂದ 3 ಅಂಕದ ಪ್ರಶ್ನೆಗಳನ್ನ ಮಾತ್ರ ಅಭ್ಯಾಸವನ್ನ ಮಾಡಬೇಕು. ಹಾಗೆ ಶಬರಿ ಈ ಒಂದು ಪಾಠಕ್ಕೆ ಬಂದ್ರೆ ನೋಡಿ 4 ಅಂಕಗಳನ್ನು ಈಸಿಯಾಗಿ ನಾವಿಲ್ಲಿ ಗಳಿಸ್ಕೊಳ್ಬಹುದು. 4 ಅಂಕ ಅಂತ ಬಂತು ಅಂತಂದ್ರೆ ನಾವಿಲ್ಲಿ ಅಭ್ಯಾಸ ಮಾಡ್ಬೇಕಿರ್ತಕ್ಕಂಥದ್ದು ಕೇವಲ 8-10 ವಾಕ್ಯದ ಪ್ರಶ್ನೆಗಳನ್ನ ಮಾತ್ರ ಮಾಡಬೇಕು. ಎಲ್ಲಿ ಶಬರಿ ಪಾಠದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನ ಕೇಳಬಹುದು. ಶಬರಿಯ ಸಂತೋಷ ಸಡಗರ ಮೇಳದವರ ಹಾಡಿನಲ್ಲಿ ಯಾವ ರೀತಿಯಾಗಿ ವರ್ಣಿತವಾಗಿದೆ ಅಂತ ಹೇಳಿ ಕೇಳಬಹುದು. ಹಾಗೆ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂವಾದ ಏನು ಅಂತಕ್ಕಂಥದ್ದನ್ನ ಕೇಳಬಹುದು. ಶಬರಿ ತನ್ನ ಹಂತಸುಖವನ್ನ ತೋರ್ಪಡಿಸುವುದಕ್ಕಾಗಿ ಯಾವ ರೀತಿಯಾಗಿ ಆಕಿ ನಲಿದಳು ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಬಹುದು. ನೋಡಿ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಕೇಳಬಹುದು ನಿಮಗೆ 8-10 ವಾಕ್ಯಗಳಲ್ಲಿ. ಈಗಾಗ್ಲೇ ನಮ್ಮ ಶಿಕ್ಷಣ ಇಲಾಖೆ ಕೂಡ ನಿಮಗೆ ಯಾವ ವರ್ಷನೂ ಕೂಡ ಮಾಡಿರ್ಲಿಲ್ಲ. ಈ ಬಾರಿ ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗಳನ್ನ ಮಾಡಿರ್ತಕ್ಕಂತಹದ್ದು. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಅನುಕೂಲವಾಗಿದೆ. 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗಳು ಅಂತಕ್ಕಂತಹದ್ದು ಏನಿದೆ, ಇದು ನೀವು ಎಲ್ಲಿ ತಿದ್ಕೋಬೇಕು, ಎಲ್ಲಿ ಎಡುತ್ತಾ ಇದ್ದೀರಾ, ಪ್ರಶ್ನೆಗಳು ಯಾವ ರೀತಿಯಾಗಿ ಕೊಡ್ಬೋದು, ಇವೆಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಈ 3 ಪರೀಕ್ಷೆಗಳಲ್ಲಿಯೂ ಕೂಡ ಮಾಡಿಕೊಟ್ಟಿದೆ. ಅದನ್ನ ನೀವು ತಿದ್ಕೊಳ್ಬೇಕು. ಮುಂದುವರೆದು ವಿದ್ಯಾರ್ಥಿಗಳೇ, ಲಂಡನ್ ನಗರದಿಂದ ಕೇವಲ ನಾವು ಅಭ್ಯಾಸ ಮಾಡಬೇಕಿರ್ತಕ್ಕಂಥದ್ದು 1 ಅಂಕದ ಪ್ರಶ್ನೆ, ಹಾಗೆ 2 ಅಂಕದ ಪ್ರಶ್ನೆಗಳನ್ನ ಮಾತ್ರ. ಇನ್ನ ಅಗ್ನಿಭೂತಿ ವಾಯುಭೂತಿಯರ ಕಥೆಗೆ ಬಂದ್ರೆ ಅಲ್ಲೂ ಕೂಡ 1 ಅಂಕದ ಪ್ರಶ್ನೆ ಮತ್ತೆ 2 ಅಂಕದ ಪ್ರಶ್ನೆಯನ್ನ ಮಾತ್ರ ಅಭ್ಯಾಸವನ್ನ ಮಾಡಬೇಕು. ಇದಿಷ್ಟು ಕೂಡ 8 ಪಾಠಗಳಿಂದ ನಾವು ಅಭ್ಯಾಸ ಮಾಡಬೇಕಿರ್ತಕ್ಕಂತಹ ಮೇನ್ಸ್ಗಳು. ಹಾಗೆ ಇನ್ನ ಪದ್ಯ ಭಾಗ ಬಂತು ಅಂತಂದ್ರೆ ಸಂಕಲ್ಪ ಗೀತೆ. ನೋಡಿ ಸಂಕಲ್ಪ ಗೀತೆಯಿಂದ ಕೇವಲ 4 ಅಂಕದ ಪ್ರಶ್ನೆ ಮಾತ್ರ ನಾವು ಅಭ್ಯಾಸ ಮಾಡ್ಬೇಕಿಲ್ಲಿ. ಇಲ್ಲಿ ಪದ್ಯ ಭಾಗಗಳಲ್ಲಿ ನಾವು ತಿಳ್ಕೊಳ್ಬೇಕಿರ್ತಕ್ಕಂತಹದ್ದು ಏನಪ್ಪಾ ಅಂತಂದ್ರೆ 4 ಅಂಕದ ಪ್ರಶ್ನೆ ಅಂತಂದ್ರೆ ನಾವಿಲ್ಲಿ ಅಭ್ಯಾಸ ಮಾಡ್ಬೇಕಿರೋದು ಒಂದು ಪದ್ಯ ಭಾಗವನ್ನ ಅಭ್ಯಾಸ ಮಾಡಬೇಕು, ಇಲ್ಲ ಭಾವಾರ್ಥವನ್ನ ಅಭ್ಯಾಸ ಮಾಡಬೇಕು, ಅದರೊಟ್ಟಿಗೆ 8-10 ವಾಕ್ಯವನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಈ 3 ಮೇನ್ಸ್ಗಳಿಗೆ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕಾಗ್ತದೆ. ಪದ್ಯ ಭಾಗದಲ್ಲಿ 4 ಅಂಕ ಬಂತು ಅಂತಂದ್ರೆ ನೋಡಿ ಈ 3 ಪ್ರಿಪರೇಟರಿಗಳಲ್ಲಿಯೂ ಕೂಡ ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಾವು ಸರ್ ಅದೇ ಬರ್ಬೋದು ಎಕ್ಸಾಮ್ಗೆ, ಖಂಡಿತವಾಗ್ಲೂ ಬರ್ಬೋದು. ಆಮೇಲೆ ನಾವು ಪ್ರತಿ ವರ್ಷನೂ ಕೂಡ ಇನ್ನೊಂದು ಮಕ್ಕಳೇ ತಿಳ್ಕೊಬೇಕಿರತಕ್ಕಂತಹದ್ದು ನೀವೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಪರೀಕ್ಷೆನಲ್ಲೂ ಕೂಡ ಅಂದ್ರೆ ಈ ಹಿಂದೆ ನಡೆದಿರ್ತಕ್ಕಂತಹ ಪಬ್ಲಿಕ್ ಪರೀಕ್ಷೆಗಳಲ್ಲಿ 8 ಪದ್ಯ ಭಾಗಗಳ ಒಂದೊಂದು ಪ್ಯಾರಾಗ್ರಾಫ್ಗಳನ್ನ ನಾವು ಅಭ್ಯಾಸ ಮಾಡಬೇಕಿತ್ತು. ಆದ್ರೆ ಸರ್ಕಾರ ಈ ಸರಿ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಅಂತಕ್ಕಂತಹದ್ದು ಈ ಬಾರಿ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದೆ. ಕೇವಲ 3 ಪದ್ಯಗಳನ್ನ ಮಾತ್ರ ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ್ಯಾವ 3 ಪದ್ಯಗಳು? ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ಅದರೊಟ್ಟಿಗೆ ವೀರಲವ. ಈ 3 ಪದ್ಯಗಳನ್ನ ನೀಟಾಗಿ ಅಭ್ಯಾಸ ಮಾಡಿದ್ದೆ ಆಯ್ತು ಅಂತಂದ್ರೆ 4 ಅಂಕಗಳನ್ನ ಈಸಿಯಾಗಿ ಗಳಿಸ್ಕೊಳ್ಬಹುದು. ಓಕೆ, ಸೊ ಸಂಕಲ್ಪ ಗೀತೆಯಿಂದ ಅಂದ್ರೆ ಯಾವ ಪದ್ಯ ಭಾಗ? ಕಂಠಪಾಠದ ಪದ್ಯ ಭಾಗ. ಕಲುಷಿತವಾದಿ ನದೀ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಹೊರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಈ ಒಂದು ಪದ್ಯ ಭಾಗವನ್ನ ಅಭ್ಯಾಸವನ್ನ ಮಾಡಿ. ಇನ್ನ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗ ಬಂತು ಅಂತಂದ್ರೆ ಮಾರಿಗೌತಣವಾಯಿತು ನಾಡಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣಹಿಂಗೆರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣಿ. ಒಂದು ಪದ್ಯ ಭಾಗವನ್ನ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಹಾಗೆ ವೀರಲವ ಪದ್ಯ ಭಾಗ ಬಂತು ಅಂತಂದ್ರೆ ನೋಡಿ ಅಲ್ಲೂ ಕೂಡ 2 ಪ್ಯಾರಾಗ್ರಾಫ್ ಇರ್ತಕ್ಕಂಥದ್ದು. 3ನೇ ಪದ್ಯ ಭಾಗ ಮತ್ತು 4ನೇ ಪದ್ಯ ಭಾಗ. 3ನೇ ಪದ್ಯ ಭಾಗದಲ್ಲಿ ಯಾವುದು ಅಂದ್ರೆ ಚರಣಗಳು. ಓಕೆ, ಸೊ ಅಲ್ಲಿ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಂಗಮಿದು ನಿರ್ವಹಿಸಲಾರ್ಪರ ಆರಾದೊಡೆಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ಭಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮು ಬಂಜೆ ಎನ್ನದಿರ್ದ ಪೊದೆ ತನಗೂ ಊರ್ವ ತೊಳ್ಗಳಿವೇತಕ್ಕೆ ಎಂದು ಸೆಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಈ 3 ಪದ್ಯಗಳನ್ನ ನೀವು ಅಭ್ಯಾಸ ಮಾಡಿದೆ ಅಂದ್ರೆ 4 ಅಂಕಗಳನ್ನ ಎಂತಿಯವರು ಕೂಡ ಈಸಿಯಾಗಿ ನಾವು ಅಭ್ಯಾಸವನ್ನ ಅಂದ್ರೆ ಅಂಕಗಳನ್ನ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಮುಂದುವರೆದು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಭಾಗಕ್ಕೆ ಹೋಗಿದ್ರೆ ನಾವಲ್ಲಿ ಅಲ್ಲೂ ಕೂಡ 2 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಪ್ರಶ್ನೆಯನ್ನ ಅಭ್ಯಾಸ ಮಾಡಬೇಕು. ಅಂದ್ರೆ 2 ಅಂಕಕ್ಕೆ ಏನ್ ಓದ್ಬೇಕು, 3 ಅಂಕಕ್ಕೆ ಏನ್ ಓದ್ಬೇಕು ಅಂತ ನಾನು ಅಲ್ಲಿ ತಿಳಿಸಿದ್ದೀನಿ. ಓಕೆ, ಸೊ ಮುಂದುವರೆದು ಕೌರವೇಂದ್ರನ ಕೊಂದೆ ನೀನು ಹೋದ್ರೆ ನೋಡಿ ಇಲ್ಲಿ 4 ಅಂಕ. 4 ಅಂಕಕ್ಕೂ ಕೂಡ ಏನ್ ಅಭ್ಯಾಸ ಮಾಡ್ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಚಲಮೆಲೆ ಮೆರವೆ ಪದ್ಯಕ್ಕೆ ಬಂದ್ರೆ ಇಲ್ಲಿ ನಾವು ಅಭ್ಯಾಸ ಮಾಡ್ಬೇಕಿರ್ತದೆ ಕೇವಲ 3 ಅಂಕದ ಪ್ರಶ್ನೆಯನ್ನ ಮಾತ್ರ ಅಭ್ಯಾಸವನ್ನ ಮಾಡಬೇಕು. ಹಾಗೆ ಹಸುರುಗ್ ಬತ್ತು ಅಂತಂದ್ರೆ ಅಲ್ಲೂ ಕೂಡ ಕೇವಲ 3 ಅಂಕದ ಪ್ರಶ್ನೆಗಳನ್ನ ಮಾತ್ರ ನಾವು ಅಭ್ಯಾಸ ಮಾಡಬೇಕು. ಹಲಗಲಿ ಬೇಡರ್ಗ್ ಬತ್ತು ಅಂತಂದ್ರೆ ಇಲ್ಲಿ 1 ಅಂಕದ ಪ್ರಶ್ನೆ ಮತ್ತೆ 2 ಅಂಕದ ಪ್ರಶ್ನೆಗಳನ್ನ ಕೊಡುವಂತ ಸಾಧ್ಯತೆಗಳು ಹೆಚ್ಚು. ಸಾಧ್ಯತೆಗಳಲ್ಲ, ಅಲ್ಲಿಂದ ಅಷ್ಟೇ ಕೇಳುವಂಥದ್ದು. ಇನ್ನು ವೀರಲವ ಪದ್ಯ ಭಾಗ ಬಂದ್ರೆ ಅಲ್ಲಿ 4 ಅಂಕಕ್ಕೆ ನಾವು ಹೆಚ್ಚು ಆದ್ಯತೆಯನ್ನ ಕೊಡಬೇಕಾಗುತ್ತೆ.
ಇನ್ನು ಕೆಮ್ಮನೆ ಮೀಸೆ ಒತ್ತನೆ ಪದ್ಯ, ಸೊ ಇಲ್ಲೂ ಕೂಡ 1 ಅಂಕದ ಪ್ರಶ್ನೆ, ಹಾಗೆ 3 ಅಂಕದ ಪ್ರಶ್ನೆಗೆ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕಾಗಿ ಬರುತ್ತೆ. ಇನ್ನು ಪೂರಕ ಪಾಠ, ಪೂರಕ ಪಾಠದಿಂದ ಪ್ರತಿ ಸರಿಯಂತೆ ಈ ಸರಿನೂ ಕೂಡ 9 ಅಂಕಗಳ ವೇಟೇಜ್ ಇರುತ್ತೆ ನಿಮಗೆ. ಸೊ 9 ಅಂಕ ಅಂತ ಬಂತು ಅಂತಂದ್ರೆ 1 ಅಂಕದ 1 ಪ್ರಶ್ನೆ, ಉಳಿದಂತೆ 2 ಅಂಕದ 4 ಪ್ರಶ್ನೆಗಳು ಬರ್ತವೆ. ಸರ್ ಹಾಗಾದ್ರೆ 5 ಲೆಸನ್ ಆಗ್ತವೆ ಹಂಗಂದ್ರೆ 6 ಇದೆಯಲ್ಲ? ಹೌದು, ಖಂಡಿತವಾಗ್ಲೂ 6 ಇದೆ. ಅಲ್ಲಿ ನಾನು ಪ್ರಾಸ ಬಿಟ್ಟ ಕತೆ, ಶುಕನಾಸನ ಉಪದೇಶ ಇವೆರಡನ್ನ ಕ್ಲಬ್ ಮಾಡಿರ್ತಕ್ಕಂತಹದ್ದು. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಸ್ಕಿಪ್ ಮಾಡ್ತಾರೆ, ಒಂದರಿಂದ ಪ್ರಶ್ನೆ ಫ್ರೇಮ್ ಆಗುತ್ತೆ. ಆದ್ರೆ ನಾವು ಅಭ್ಯಾಸ ಮಾಡ್ಬೇಕಿರ್ತಕ್ಕಂತಹದ್ದು 6 ಪೂರಕ ಪಾಠಗಳನ್ನು ಅಭ್ಯಾಸ ಮಾಡಬೇಕು. ಓಕೆ, ಸೊ ಇಲ್ಲಿ ವೆಯ್ಟೇಜ್ ಹೇಳ್ಬಿಡ್ತೀನಿ ನಿಮ್ಗೆ. ವಸಂತ ಮುಖ ತೋರಲಿಲ್ಲ ಇಂದ 1 ಅಂಕ ಅಂತ ಹೇಳಿ ಆಲ್ರೆಡಿ ವೇಟೇಜ್ ಕೊಟ್ಟಿದ್ದಾರೆ. ಈ ಹಿಂದೆ ನಾವು ಬರೆದಿರತಕ್ಕಂತಹ ಪ್ರಿಪ್ರೇಟರಿಗಳಲ್ಲಿಯೂ ಕೂಡ 1 ಅಂಕದಿಂದನೇ ಮಾತ್ರ ಅದರಿಂದ ಫ್ರೇಮ್ ಆಗಿರ್ತಕ್ಕಂತಹದ್ದು. ಸೊ 1 ಅಂಕಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗುತ್ತೆ. ನೀವು ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಅಂತ ಕೇಳ್ಬೋದು, ಅಥವಾ ಬಾಲರವಿ ಎಲ್ಲಿ ಸೊರಗಿದ್ದಾನೆ ಅಂತ ಕೇಳ್ಬೋದು, ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ ಅಂತ ಕೇಳ್ಬೋದು, ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳ್ಬೋದು. ನೋಡಿ, ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ನಾವು ಫ್ರೇಮ್ ಮಾಡ್ಬೋದು. ಅದಕ್ಕೆ ಆ ಒಂದು ಪದ್ಯಭಾಗ ವಸಂತ ಮುಖ ತೋರಲಿಲ್ಲ ಏನಿದೆ ಪೂರಕ ಪಾಠದ ಪದ್ಯಭಾಗ, ಸೊ ಇದನ್ನ ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಮಕ್ಕಳ. ಅದ್ರ ಜೊತೆ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ರಿವೈಸ್ ಎಲ್ಬಿನಲ್ಲಿ ಆಲ್ರೆಡಿ ಕೊಟ್ಟಿರ್ತಕ್ಕಂತಹದ್ದು, ಅಲ್ಲೂ ಪ್ರಶ್ನೆಗಳನ್ನ ಕೇಳ್ಬೋದು. ಅದು ಬಿಟ್ಟು ಕೂಡ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಆ ಪದ್ಯ ಭಾಗವನ್ನು ನೀಟಾಗಿ ಒಂದ್ಸರಿ ಅರ್ಥ ಮಾಡ್ಕೊಂಡು ನೀವೇ ಕ್ವಶನ್ ಮಾಡ್ಕೊಂಡ್ರೆ ಈಸಿಯಾಗಿ 1 ಅಂಕವನ್ನ ಗಳಿಸ್ಕೊಳ್ಬಹುದು. ಅದಾದ ನಂತರ ಭಗತ್ ಸಿಂಗ್ ಇಂದ 2 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ ಭಗತ್ ಸಿಂಗ್ ಇಂದ? ಅಲ್ಲಿ ನೋಡೋದಾದ್ರೆ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಅನ್ನೋ ಒಂದು ಅಪ್ಲಿಕೇಬಲ್ ಕ್ವಶನ್ ಪ್ರಶ್ನೆ ಫ್ರೇಮ್ ಆಗ್ಬೋದು. ಹಾಗೆ ಮತ್ತೊಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜನರಲ್ ಡಯಾರ್ನ ಪೈಶಾಚಿಕ ಕೃತ್ಯ ಹೇಗಿತ್ತು ಅಂತಕ್ಕಂತಹ ಪ್ರಶ್ನೆ ಬರ್ಬೋದು. ಅಥವಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಭಗತ್ ಸಿಂಗ್ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ವಿವರಿಸಿ ಅಂತ ಅಪ್ಲಿಕೇಬಲ್ ಕ್ವಶನ್ ಕೇಳ್ಬೋದು. ಹಾಗೆ ಭಗತ್ ಸಿಂಗ್ ಹೇಗೆ ಅಮರನಾದನು? ನೋಡಿ, ಈ ಪ್ರಶ್ನೆ ಅಂತೂ ಬಹಳ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಅದೇ ಬರ್ಬೋದಾ? ಹೇಳಲಿಕ್ಕಾಗಲ್ಲ. ನೋಡಿ, ಪ್ರಮುಖವಾಗಿ ಒಂದು 4 ಪ್ರಶ್ನೆಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ಈ 4 ಪ್ರಶ್ನೆಗಳಿಗೆ ನೀವು ಹೆಚ್ಚು ಒತ್ತು ಕೊಟ್ಟಿದ್ದೆ ಆಯ್ತು ಅಂತಂದ್ರೆ ಅಪ್ಲಿಕೇಬಲ್ ಕೇಳಿದ್ರೆ ಅಲ್ಲಿ 2 ಅಂಕವನ್ನು ನಾವು ಈಸಿಯಾಗಿ ಗಳಿಸ್ಕೊಳ್ಬಹುದು. ಅದನ್ನ ಬಿಟ್ಟು ತನ್ನ ಸಹೋದರಿಗೆ ಈ ಒಂದು ಈ ಮಣ್ಣಿನ ಮಹತ್ವ ಏನು ಅಂತಕ್ಕಂತಹದ್ದು ಹೇಗೆ ತಿಳಿಸ್ತಾ ಅಂತಕ್ಕಂತಹದನ್ನು ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡ್ಬೇಕಾಗುತ್ತೆ. ಉದಾತ್ತ ಚಿಂತನೆಗಳಿಗೆ ಬಂದ್ರೆ ಅಲ್ಲೂ ಕೂಡ 2 ಅಂಕ ಇರುತ್ತೆ. ಅಲ್ಲಿ ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ, ಹಾಗೆ ಅದರೊಟ್ಟಿಗೆ ಸ್ವಾಮಿ ವಿವೇಕಾನಂದರು. ಓಕೆ, ಸೊ ಅವರ ಚಿಂತನೆಗಳು ಏನಾಗಿತ್ತು, ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರ ಭಾವವಾಗಿತ್ತು ಅಂತಕ್ಕಂಥದ್ದು ನೋಡಿ ಅಲ್ಲಿ ಸಂಪೂರ್ಣವಾಗಿ ತಿಳಿಸಿರ್ತಕ್ಕಂಥದ್ದು. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಗ್ಲೇ ಹೇಳಿದಾಗೆ ನಾನು ಪ್ರಾಸ ಬಿಟ್ಟ ಕತೆ, ಶುಕನಾಸನ ಉಪದೇಶ ಇವೆರಡು ಕ್ಲಬ್ ಆಗಿರೋದ್ರಿಂದ ಸೊ ಇಲ್ಲಿಂದ 1-2 ಅಂಕದ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡನ್ನು ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೋಡಿ, ಇಷ್ಟು ವೆಯ್ಟೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಮುಂದುವರೆದು ಯಾವ ರೀತಿಯಾಗಿ ನಾವು ಪಾಸ್ ಆಗುವಂಥದ್ದು. ನೋಡಿ, ಪಾಸ್ ಆಗ್ಲಿಕ್ಕೆ ತುಂಬಾ ಈಸಿ. ನೋಡಿ, ಕೇವಲ ನಮ್ಗಿಲ್ಲಿ 7 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಬರ್ತವೆ ನಮ್ಗಿಲ್ಲಿ. ಎಲ್ಲಿ? 3ನೇ ಮೇನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 3ನೇ ಮೇನ್ ಏನಿದೆ 1 ವಾಕ್ಯದ ಪ್ರಶ್ನೆಗಳು, ಒಟ್ಟು 7 ಪ್ರಶ್ನೆಗಳು ಬರ್ತವೆ ಇಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಯಾವ್ಯಾವ ಅಭ್ಯಾಸ ಮಾಡಬೇಕು. ಆಗ್ಲೇ ಹೇಳಿದಾಗೆ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿಯರ ಕತೆ, ಅದರ ಜೊತೆಗೆ ಹಲಗಲಿ ಬೇಡರು, ಕೆಮ್ಮನೆ ಮೀಸೆ ಒತ್ತನೆ, ವಸಂತ ಮುಖ ತೋರಲಿಲ್ಲ. ಈ ಪಾಠದಲ್ಲಿ ಗದ್ಯಪಾಠ, ಪದ್ಯಪಾಠ, ಪೂರಕ ಪಾಠದಲ್ಲಿ ನೀವು ನೇರ ಪ್ರಶ್ನೆಗಳನ್ನ ಮತ್ತೆ ಆಲ್ರೆಡಿ ಫ್ರೇಮ್ ಮಾಡಿರ್ತಕ್ಕಂತಹ ಅಪ್ಲಿಕೇಬಲ್ ಕ್ವಶನ್ಸ್ಗಳು ರಿವೈಸ್ಡ್ LB-ನಲ್ಲಿವೆ. ಅವುಗಳನ್ನ ನೀಟಾಗಿ ಅಭ್ಯಾಸ ಮಾಡಿದ್ದೆ ಆಯ್ತು ಅಂತಂದ್ರೆ ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಖಂಡಿತವಾಗ್ಲೂ 7ಕ್ಕೆ 7 ಅಂಕಗಳನ್ನ ನೀವು ಈಸಿಯಾಗಿ ಗಳಿಸ್ಕೊಳ್ಬಹುದು. ಫಸ್ಟ್ ಮೇನ್, ಸೆಕೆಂಡ್ ಮೇನ್ ವ್ಯಾಕರಣಾಂಶ ಇದೆ. ವ್ಯಾಕರಣಾಂಶಕ್ಕೆ ಆಮೇಲೆ ಬರ್ತೀನಿ ನಾನು ನಿಮಗೆ. ಇನ್ನು ಅದು ಬಿಟ್ಟರೆ ನಿಮಗೆ ಅಂದ್ರೆ ಜಸ್ಟ್ ಪಾಸಿಂಗ್ ಹೇಳ್ತಾ ಇದ್ದೀನಿ. ಪಾಸಿಂಗಿಗೆ ಫೋಕಸ್ ಮಾಡಬೇಕಿರ್ತಕ್ಕಂತಹ ಮೇನ್ಸ್ಗಳು ನೋಡಿ, 1 ವಾಕ್ಯ ಅದನ್ನ ಪ್ರಶ್ನೆನೇ ಇರುತ್ತೆ. ಓಕೆ, ಆ ಪ್ರಶ್ನೆನಲ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೇರ ಉತ್ತರಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಬರಿಬೇಕಾದ್ರೆ ಕ್ವಶನ್ ಅಲ್ಲಿ ಇರುತ್ತೆ. ಕ್ವಶನ್ ಅನ್ನ ಹಾಕಿ ಅದ್ರ ಜೊತೆಗೆ ಮೇನ್ ಆನ್ಸರ್ ಅನ್ನ ಹಾಕಿ ನೀವು ವಾಕ್ಯ ರೂಪದಲ್ಲಿ ಆನ್ಸರ್ ಅನ್ನ ಬರಿತು ಅಂತಂದ್ರೆ 7 ಅಂಕ ನಿಮಗೆ ಈಸಿಯಾಗಿ ಖಂಡಿತವಾಗ್ಲೂ ಸಿಗುತ್ತೆ ವಿದ್ಯಾರ್ಥಿಗಳು. ಅದರೊಟ್ಟಿಗೆ 2-3 ವಾಕ್ಯ ಬರುತ್ತೆ. 2-3 ವಾಕ್ಯದ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಆಗ್ಲೇ ಹೇಳಿದಾಗೆ ಮೂರನೇ ಮೇನ್ ಬಂದು ನಮಗೆ 1 ವಾಕ್ಯ, 4ನೇ ಮೇನ್ ಬಂದು 2-3 ವಾಕ್ಯ, 5ನೇ ಮೇನು ನಮಗೆ ಪಾಸ್ ಆಗ್ಲಿಕ್ಕೆ ಬಹಳ ಅನುಕೂಲ. 6 ಅಂಕಗಳನ್ನು ನಾವು ಈಸಿಯಾಗಿ ಎಲ್ಲಿ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳು. ಯಾವ ರೀತಿಯಾಗಿ ನೋಡಿ, 8 ಜನ ಕವಿಗಳನ್ನ ನಾವು ಅಭ್ಯಾಸ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಖಂಡಿತವಾಗ್ಲಿ ಕೂಡ. ಓಕೆ, ಸೊ ನಾವಿಲ್ಲಿ ಕೇವಲ 4 ಜನ ಲೇಖಕರನ್ನ ಹಾಗೆ 4 ಜನ ಕವಿಗಳನ್ನ ಮಾತ್ರ ಇಲ್ಲಿ ಅಭ್ಯಾಸ ಮಾಡ್ಬೇಕಾಗುತ್ತೆ. ಯಾರ್ಯಾರು? ಮೊದಲನೇದು ಬಂದು ನಮಗೆ 3 ಅಂಕದ ಪ್ರಶ್ನೆ ಅಂತಕ್ಕಂಥದ್ದು ಎಲ್ಲಿಂದ ಫ್ರೇಮ್ ಆಗ್ತಿದೆ ನಮಗೆ ನೋಡಿ, ಅಲ್ಲಿ ವೈಟೇಜ್ ಕೊಡ್ಬೇಕು. ಅಲ್ಲಿ ನಾವು ಅಭ್ಯಾಸವನ್ನು ಮಾಡ್ಬೇಕು. ಯಾವ್ಯಾವುದು? ವ್ಯಾಘ್ರಗೀತೆ, AN ಮೂರ್ತಿರಾವ್ ಅವರ ಪರಿಚಯ. AN ಮೂರ್ತಿರಾವ್ ಅವರ ಪರಿಚಯನ ಓದ್ಕೊಂಡ್ರೆ 3 ಅಂಕ ಸಿಗುತ್ತೆ 100%. AN ಮೂರ್ತಿರಾವ್, ಅದ್ರ ಜೊತೆಗೆ DS ಜಯಪ್ಪ ಗೌಡ, ಅದ್ರ ಜೊತೆಗೆ ದೇವನೂರ ಮಹಾದೇವ, ಅದ್ರ ಜೊತೆಗೆ ಸಾರಾ ಅಬೂಬಕರ್. ನೋಡಿ, ಈ 4 ಜನ ಲೇಖಕರ ಒಂದು ಸಂಪೂರ್ಣವಾದಂತಹ ಅವರ ವಿಚಾರವನ್ನ ನಾವು ಇಲ್ಲಿ ಅಭ್ಯಾಸ ಮಾಡಿದ್ದೆ ಆಯ್ತು ಅಂತಂದ್ರೆ 3 ಅಂಕ ಬಂದಂಗೆ ನಮಗೆ. ಅದಾದ ನಂತರ ಎಲ್ಲಿ ಕವಿಗಳಿಗೆ ಬರ್ತೀವಿ. ಕವಿಗಳಲ್ಲಿ ಯಾರ್ಯಾರು ಅಭ್ಯಾಸ ಮಾಡಬೇಕು ನಾವಿಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ ಒಂದು
ದ ರಾ ಬೇಂದ್ರೆಯವರ ಬಗ್ಗೆ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಕವಿ ರನ್ನನ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅದಾದ ನಂತರ ಕುವೆಂಪು ಅವರ ಬಗ್ಗೆ ಅಭ್ಯಾಸವನ್ನು ಮಾಡಬೇಕು. ಹಾಗೆ ಪಂಪ ನೋಡಿ, ಪಂಪನ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ತದೆ. ಇಲ್ಲಿ ಒಂದು ಲಾಜಿಕ್ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹೊಸಗನ್ನಡ ಕವಿ ಅಥವಾ ಲೇಖಕರನ್ನ ಕೇಳ್ತು ಅಂತಂದ್ರೆ ಕವಿಗ್ ಬತ್ತು ಅಂತಂದ್ರೆ ಹಳಗನ್ನಡ ಕವಿಯನ್ನ ಕೇಳಬಹುದು. ಅಂದ್ರೆ ಒಂದು ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಬಂದಾಗ. ಓಕೆ, ಸೊ ಇಲ್ಲಿ ಯಾರು ಬಂದ್ರು ಹಾಗೆ ಹಳಗನ್ನಡ ಅಂತಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಇಬ್ರು ಯಾರು ಅಂದ್ರೆ, ಇಲ್ಲಿ ವೆಯ್ಟೇಜ್ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು ರನ್ನ ಮತ್ತೆ ಪಂಪನ ಅಭ್ಯಾಸವನ್ನ ಮಾಡ್ಬೇಕಾಗ್ತದೆ. ಅದನ್ನ ಬಿಟ್ರೆ ಇಲ್ಲ ನಾವು ಹೊಸಗನ್ನಡದೇ ಫ್ರೇಮ್ ಮಾಡ್ತೀವಿ, ಓದ್ಕೋತೀವಿ ಅಂತಂದ್ರೆ ಖಂಡಿತವಾಗ್ಲೂ ದ ರಾ ಬೇಂದ್ರೆ ಮತ್ತೆ ಕುವೆಂಪು ಅವರ ಕಡೆ ಫೋಕಸ್ ಮಾಡ್ತು ಅಂತಂದ್ರೆ ಒಟ್ಟು 6 ಅಂಕವನ್ನ ನಾವು ಈಸಿಯಾಗಿ ಗಳಿಸ್ಕೊಳ್ಬಹುದು. ಇನ್ನು ಅದಾದ ನಂತರ ನಮ್ಗೆ ಛಂದಸ್ಸು ಬರುತ್ತೆ. ಛಂದಸ್ಸು ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ನೀವು ಫೋಕಸ್ ಮಾಡ್ಬೇಕಿರ್ತಕ್ಕಂಥದ್ದು ವೃತ್ತಗಳು ಬರುತ್ತೆ. ನೋಡಿ, ಒಟ್ಟು 6 ವೃತ್ತಗಳ ಅಭ್ಯಾಸವನ್ನ ಮಾಡ್ಲಿಕ್ಕೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. ಸೊ ನೋಡಿ, 6 ವೃತ್ತಗಳಿಗಿಂತ ಅಂದ್ರೆ ನಾವು 6 ವೃತ್ತವನ್ನ ಇಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ನಾವು ಅಭ್ಯಾಸ ಮಾಡ್ಬೇಕಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ, ಅಂದ್ರೆ ನೀವು ಪಾಸ್ ಆಗ್ಲಿಕ್ಕಂತವ್ರು ಚಂಪಕಮಾಲಾ ವೃತ್ತ ಮತ್ತೆ ಉತ್ಪಲಮಾಲಾ ವೃತ್ತವನ್ನ ಇಲ್ಲಿ ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ಓಕೆ, ಸೊ ನೋಡಿ, ಚಂಪಕಮಾಲಾ ವೃತ್ತ ಮತ್ತೆ ಉತ್ಪಲಮಾಲಾ ವೃತ್ತಕ್ಕೆ ನಿಯಮಗಳಿದೆ. ಆಮೇಲೆ ಇಲ್ಲಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋದು ಹೇಗಪ್ಪ ಅಂತಂದ್ರೆ, ಇವೆರಡು ಕೊಡ್ತು ಅಂತಂದ್ರೆ ಅಕ್ಷರಗಳನ್ನ ನಾವಿಲ್ಲಿ ಎಣಿಸ್ಕೊಳ್ಬೇಕಾಗ್ತದೆ. ಓಕೆ, ಸೊ 20 ಅಕ್ಷರ ಅಥವಾ 21 ಅಕ್ಷರಗಳಿರುತ್ತೆ. ಸೊ ಯಾವ ವೃತ್ತ ಅಂತಕ್ಕಂಥದ್ದನ್ನ ನೋಡ್ಕೋಬೇಕಾಗ್ತದೆ. ಆಮೇಲೆ 3 ಅಕ್ಷರ ಕಡೆಗೆ ಗಣ ವಿಭಾಗ ಮಾಡ್ತು ಅಂತಂದ್ರೆ ನಮಗೆ 1 ಅಂಕವನ್ನ ಈಸಿಯಾಗಿ ಗಳಿಸ್ಕೊಳ್ಬಹುದು. ಮತ್ತೆ ಅದಕ್ಕೆ ನಿಯಮದ ಅನುಸಾರವಾಗಿ ನೀಟಾಗಿ ಪ್ರಸ್ತಾರವನ್ನ ಹಾಕಿ. ಓಕೆ, ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವ್ಯಾಕರಣ ಮಾಡ್ಬೇಕಾದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ. ಅದಾದ ನಂತರ ಅಲಂಕಾರ ಬರ್ತೀವಿ. ನೋಡಿ, ಅಲಂಕಾರದಲ್ಲಿ ಹಂತೆ, ಹಾಂಗ, ಧಾಂಗ, ಹೋಲ್ ಇವಿತ್ತು ಅಂತಂದ್ರೆ ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ವಾಕ್ಯದಲ್ಲಿ. ಇದು ಉಪಮಾಲಂಕಾರ. ಉಪಮಾಲಂಕಾರ ಅಂತಂದ್ರೆ ಮೊದಲಿಗೆ ನಾವು ಲಕ್ಷಣವನ್ನ ಬರಿಬೇಕಾಗ್ತದೆ. 2 ವಸ್ತುಗಳಿಗಿರುವ ಪರಸ್ಪರ ಹೋಲಿಕೆಯನ್ನ ನಾವು ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದನ್ನ ಬರಿಬೇಕಾಗ್ತದೆ. ಅದಾದ ನಂತರ ನಿರ್ದಿಷ್ಟ ನಿಯಮಗಳನ್ನ ಬರಿಬೇಕಲ್ಲಿ. ಉಪಮೇಯ, ಉಪಮಾನ, ಉಪಮವಾಚಕ ಪದ, ಅಲಂಕಾರ, ಸಮನ್ವಯ. ಓಕೆ, ಸೊ ಇಷ್ಟು ಬರಿಬೇಕು. ಅಲ್ಲಿ ಯಾವುದು, ಈಗ ಫಾರ್ ಎಕ್ಸಾಂಪಲ್ ಸೀತೆಯ ಮುಖ ಕಮಲದಂತೆ ಅರಳಿತು ಅನ್ನೋ ಪ್ರಶ್ನೆ ಕೊಟ್ಟ. ಸೊ ಅಲ್ಲಿ ನಾವು ಉಪಮೇಯ ಬಂದು ಸೀತೆಯ ಮುಖ ಬರಿಬೇಕು, ಉಪಮಾನ ಬಂದು ಕಮಲದ ಅರಳುವಿಕೆ ಅಂತಕ್ಕಂತಹದನ್ನ ಬರಿಬೇಕಾಗ್ತದೆ. ಹಂತೆ ಅಂತಕ್ಕಂತಹ ಉಪಮವಾಚಕ ಪದ ಬರಿಬೇಕಾಗುತ್ತೆ. ಅದ್ರ ಜೊತೆಗೆ ಅಲಂಕಾರ, ಉಪಮಾಲಂಕಾರ ಸಮನ್ವಯಗೊಳಿಸ್ಬೇಕು. ಅಲ್ಲೇ ಇರುತ್ತೆ, ಅದನ್ನ ನೀಟಾಗಿ ಆರ್ಡರ್ ವೈಸ್ ನೀಟಾಗಿ ಜೋಡಿಸ್ಕೊಂಡು ಹೋಗುವಂಥದ್ದು. ಹೇಗೆ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲದ ಹರಳುವಿಕೆಗೆ ಪರಸ್ಪರವಾಗಿ ಹೋಲಿಸಲಾಗಿದೆ. ಉಪಮವಾಚಕ ಪದ ಅಂತೆ ಇರುವುದರಿಂದ ಇದು ಉಪಮಾಲಂಕಾರವಾಗಿದೆ ಅಂತಕ್ಕಂಥದನ್ನ ಬರೆದ್ರೆ ನಿಮ್ಗೆ 3 ಅಂಕ ಈಸಿಯಾಗಿ ಗಳಿಸ್ಕೊಳ್ಬಹುದು. ನೋಡಿ, ನಮ್ಗೆ ಇವೆಲ್ಲ ಬರೀಲಿಕ್ಕೆ ಬರ್ಲಿಲ್ಲ, ಏನು ಗೊತ್ತಿಲ್ಲ, ನೋಡಿ ಜಸ್ಟ್ ಅಂತೆ, ಹಾಂಗ, ದಾಂಗ, ಓಲ್ ಇದಿತ್ತು ಅಂದ್ರೆ ಉಪಮಾಲಂಕಾರ ಅಂತ ಬರೆದ್ರು ಕೂಡ ನಿಮ್ಗೆ 1 ಅಂಕ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನು ಅದಾದ ನಂತರ ಸಂದರ್ಭ ಬರುತ್ತೆ. ಜಸ್ಟ್ ಆಯ್ಕೆಗಳನ್ನಷ್ಟೇ ಬರೆದ್ರೆ ನಾವು, ಅಂದ್ರೆ ತುಂಬಾ ಪಾಸ್ ಆಗ್ಲಿಕ್ಕೆ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ, ಜಸ್ಟ್ ಆ ಪಾಠ ಯಾವುದು, ಯಾವ ಕವಿ ಬರದ ಅಂತಕ್ಕಂತಹದನ್ನ ನೀವು ಬರಿತಾ ಹೋದ್ರೆ ನೋಡಿ 6 ಅಂಕಗಳನ್ನ ನಾವು ಈಸಿಯಾಗಿ ಗಳಿಸ್ಕೊಳ್ಬೋದು. ಇದನ್ನ ಅದಾದ್ಮೇಲೆ ಪದ್ಯ ಭಾಗ ಹೇಳಿದೆ ನಿಮ್ಗೆ. ಪದ್ಯಗಳು 3 ಅಷ್ಟೇ ಅಭ್ಯಾಸ ಮಾಡ್ಬೇಕು. ಆ ಪದ್ಯಗಳು ಯಾವ ಅಂತಾನು ಕೂಡ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಅವನ್ನ ಅಭ್ಯಾಸ ಮಾಡ್ಕೊಳ್ಳಿ. 4 ಅಂಕ ಪ್ರತಿಯೊಬ್ಬರು ಕೂಡ ಗಳಿಸ್ಕೊಳ್ಬಹುದು. ಯಾಕೆಂತಂದ್ರೆ ರಿಸ್ಕ್ ಕಡಿಮೆ ಆಗಿದೆ. 8 ಪದ್ಯಗಳನ್ನ ಅಭ್ಯಾಸ ಮಾಡ್ಬೇಕಿತ್ತು. ಆ 8 ಪದ್ಯಗಳು ಅಂತ ಬಂದ್ರೆ ಅಲ್ಲಿ ಒಂದು ನಡುಗನ್ನಡ, 3 ಹಳಗನ್ನಡ ಅಂತಕ್ಕಂಥದ್ದು ಬರ್ತಾ ಇತ್ತು ನಮ್ಗೆ. ಇಲ್ಲಿ ಬಹಳ ಕಷ್ಟ ಆಗ್ತಿತ್ತು ಓದ್ಲಿಕ್ಕೆ. ಸೊ ಅದರಿಂದ ಈ ಸರಿ ಕೇವಲ ಒಂದು ಹೊಸಗನ್ನಡ, ಒಂದು ನಡುಗನ್ನಡ, ಮತ್ತೊಂದು ಹಳಗನ್ನಡ 3 ಪದ್ಯಗಳಿದೆ. ಸೊ ಇಲ್ಲಿ ಯಾವ್ದು ಬೇಕಾದ್ರೂ ಕೂಡ ಕೇಳ್ಬೋದು. ಸೊ ಐ ಗೆಸ್ ಅಂದ್ರೆ ನನ್ನ ಗೆಸ್ಸಿಂಗ್ ಪ್ರಕಾರ ಅಲ್ಲಿ ನೀವು ಈ ಬಾರಿ ಪಬ್ಲಿಕ್ ಪರೀಕ್ಷೆನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಪದ್ಯ ಅಂತ ತೆಗೆದುಕೊಂಡ್ರೆ ಮಾರಿಗೌತಣವಾಯ್ತು ಅಂದ್ರೆ ಕೌರವೇಂದ್ರನ ಕೊಂದನೆಯನ್ನು ಪದ್ಯದಿಂದ ಬರುವಂತ ಸಾಧ್ಯತೆಗಳು 99% ಇದೆ. ಹೆಚ್ಚು ಒತ್ತನ್ನ ಕೊಡಿ ವಿದ್ಯಾರ್ಥಿಗಳು. ಇನ್ನು ಅದಾದ್ಮೇಲೆ ಭಾವಾರ್ಥ ಇದೆ. ಭಾವಾರ್ಥನೂ ಅಷ್ಟೇ ನೋಡಿ, 4 ಅಂಕದ ಪ್ರಶ್ನೆಗೆ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ ನಮ್ಗಿಲ್ಲಿ. ಯಾವ ಪದ್ಯ ಭಾಗಗಳು ಬರ್ತವೋ ಆ 3 ಪದ್ಯ ಭಾಗಗಳಿಂದನೇ ಭಾವಾರ್ಥ ಬರುವಂತದ್ದು. ಪ್ರತಿ ಪ್ಯಾರಾಗ್ರಾಫ್ ಭಾವಾರ್ಥಗಳನ್ನ ನಾವು ಅಭ್ಯಾಸ ಮಾಡಬೇಕು. ನೋಡಿ, ಇಲ್ಲಿ ನಾವು ಭಾವಾರ್ಥವನ್ನ ಸಂಪೂರ್ಣವಾಗದು ಬರೆಯುವಂತ ಕಷ್ಟ ಆಗ್ತದೆ. ಯಾವ ಪದ್ಯ? 3 ಪದ್ಯ: ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದನೇನು, ವೀರಲವ. ಈ 3 ಪದ್ಯ ಭಾಗಗಳನ್ನಷ್ಟೇ ಅಭ್ಯಾಸ ಮಾಡಬೇಕು. ಭಾವಾರ್ಥಕ್ಕೂ ಕೂಡ ನೋಡಿ ಅಲ್ಲಿ ಪ್ರತಿಯೊಂದು ಪ್ಯಾರಾಗೂ ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ಯಾವ ಕವಿ ಬರದ ಏನು ಆಯ್ಕೆ ಅದು ಬರೀತು ಅಂತಂದ್ರೆ ನಿಮ್ಗೆ 1 ಅಂಕ ಸಿಗುತ್ತೆ. ಭಾವಾರ್ಥ ಅಲ್ಲಿ ಇರ್ತಕ್ಕಂತಹ ಪದ್ಯ ಭಾಗವನ್ನೇ ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ತಾ ಬರಿತಾ ಹೋಗಿ ನಿಮ್ಗೆ ಮತ್ತೆ 2 ಅಂಕ ಸಿಗುತ್ತೆ. ಅಲ್ಲಿ ಅಡಕವಾಗಿರೋ ಮೌಲ್ಯ ಏನು ಅಂತಕ್ಕಂಥದ್ದು ಇರುತ್ತೆ, ಅದನ್ನ ಬರೀರಿ, ಮತ್ತೆ ನಿಮ್ಗೆ 1 ಅಂಕ ಖಂಡಿತವಾಗ್ಲೂ ಸಿಗ್ತದೆ ವಿದ್ಯಾರ್ಥಿಗಳು. ಅದಾದ ನಂತರ 8th ವಾಕ್ಯಕ್ಕೆ ಬರ್ತೀನಿ. ಸೊ 8th ವಾಕ್ಯದಿಂದ ಆಗ್ಲೇ ಹೇಳಿದಾಗೆ ಶಬರಿಯಿಂದಂತೂ 4 ಅಂಕ ನಿಶ್ಚಿತ. 8th ವಾಕ್ಯಕ್ಕೆ 100% ಕೇಳ್ತಾನೆ. ಅದಾದ ನಂತರ ಪದ್ಯ ಭಾಗಕ್ಕೆ ಬತ್ತು ಅಂತಂದ್ರೆ ನಾವಿಲ್ಲಿ ಮತ್ತೆ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದನೇನು, ವೀರಲವ ಈ 3 ಪದ್ಯ ಭಾಗದ 8 ವಾಕ್ಯಗಳನ್ನ ಅಭ್ಯಾಸ ಮಾಡಿದೆ ಆದ್ರೆ ಮತ್ತೆ ನಮ್ಗೆ 4 ಅಂಕವನ್ನು ಈಸಿಯಾಗಲ್ಲಿ
ಗಳಿಸ್ಕೊಳ್ಬಹುದು. ನೋಡಿ ಇನ್ನ ನೆಕ್ಸ್ಟ್ ಮೇನ್ ಗೊತ್ತು ಅಂತಂದ್ರೆ ಅಪಠಿತ ಗದ್ಯ ಭಾಗ. ಇಲ್ಲಿ ನಾವು ಈಸಿಯಾಗಿ 4 ಅಂಕಗಳನ್ನ ಗಳಿಸ್ಕೋಬಹುದು. ಯಾಕೆ ಅಂತಂದ್ರೆ ಪ್ರಶ್ನೆಗಳಲ್ಲೇ ಇರುತ್ತೆ. ಆ ಪ್ರಶ್ನೆನಲ್ಲಿ ಇರ್ತಕ್ಕಂತಹ ಮೇನ್ ಕ್ವಶನ್ ಏನಿದೆ ಅದನ್ನ ಆ ಪದವನ್ನ ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಆ ಒಂದು ಪ್ಯಾಸೇಜ್ ಅನ್ನ ಹುಡುಕಿದ್ದೆ ಆಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಅಂಕ ಸಿಗುತ್ತೆ. 2 ಅಂಕ ಪ್ಲಸ್ 2 ಅಂಕ ಒಟ್ಟು 4 ಅಂಕ ಇರುತ್ತೆ. ಈಸಿಯಾಗಿ ಗಳಿಸ್ಕೊಳ್ಳಿ. ಅದಾದ ನಂತರ ಬಂತು ಅಂದ್ರೆ ಪತ್ರಲೇಖನ. ನಿಮ್ಗೆ ಪತ್ರಲೇಖನ ನೋಡಿ, ಪತ್ರಲೇಖನ ಈಗ ಆಲ್ರೆಡಿ ನಿಮ್ಗೆ ರಿವೈಸ್ಡ್ ಎಲ್ ಬಿ ನಲ್ಲಿ ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಒಂದು ರಿವೈಸ್ಡ್ ಎಲ್ ಬಿ ಏನಿದೆ ಇದನ್ನ ಬಹಳ ನೆಗ್ಲೆಕ್ಟ್ ಮಾಡಿದೀರಾ ತುಂಬಾ ಜನ. ಯಾಕೆ ಅಂತಂದ್ರೆ ನಂಬಿಕೆ ಕಡಿಮೆ ವಿದ್ಯಾರ್ಥಿಗಳಿಗೆ. ಏನ್ ಹೇಳಿದ್ರು ಕೂಡ ಅದನ್ನ ತೆಗೆದುಕೊಳ್ಳಲ್ಲ. ನೋಡಿ ಆ ರಿವೈಸ್ಡ್ ಎಲ್ ಬಿ ನ ನೀವು ಅಭ್ಯಾಸ ಮಾಡಿ. ಎಲ್ಲಿ ಗೊತ್ತಾ, ಫಸ್ಟ್ ನಿಮಗೆ ಪಾಠದ ಪ್ರಶ್ನೆಗಳನ್ನ ಕೊಟ್ಟಿದ್ದಾನೆ, ಅದಾದ ನಂತರ ಪದ್ಯದ ಪ್ರಶ್ನೆಗಳನ್ನ ಕೊಟ್ಟಿದ್ದಾನೆ, ಅದಾದ ನಂತರ ಪೂರಕ ಪಾಠದ ಪ್ರಶ್ನೆಗಳನ್ನ ಕೊಟ್ಟಿದ್ದಾನೆ. ಕೊನೆ ಭಾಗದಲ್ಲಿ ಉತ್ತರಗಳನ್ನ ಕೊಡ್ಲಿಕ್ಕೆ ಕೊನೆ ಭಾಗದಲ್ಲಿ ಒಂದು ಶೀಟ್ ಇದೆ, ಅಂದ್ರೆ ಪ್ರಶ್ನೆಗಳನ್ನ ಆದ ನಂತರ ಒಂದು ಶೀಟ್ ಇದೆ ನೋಡಿ. ಅಲ್ಲೂ ಕೂಡ ನಿಮ್ಗೆ ಆರು ಮತ್ತೆ ಹೇಳ್ತಾ ಇದ್ದೀನಿ, 6 ವ್ಯವಹಾರಿಕ ಮತ್ತೆ ವೈಯಕ್ತಿಕ ಪತ್ರಗಳನ್ನ ಕೊಟ್ಟಿರ್ತಕ್ಕಂತಹದ್ದು. ಈಗ ಆಲ್ರೆಡಿ ನಮ್ಗೆ ಕೇಳಿರ್ತಕ್ಕಂತಹ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಲ್ಲಿ ಅಲ್ಲೇ ಇರ್ತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿರ್ತಕ್ಕಂತಹದ್ದು. ಪತ್ರಲೇಖನದಲ್ಲಿಯೂ ಕೂಡ ನೋಡಿ ಅಲ್ಲಿರ್ತಕ್ಕಂತಹ ಪ್ರಶ್ನೆನಲ್ಲಿ ಕೇವಲ ಏನ್ ಚೇಂಜ್ ಮಾಡಿದರೆ, ಅಲ್ಲಿ ವಿಳಾಸವನ್ನ ಬದಲಾಯಿಸಿದರೆ ಮತ್ತೆ ಹೆಸರನ್ನಷ್ಟೇ ಬದಲಾಯಿಸಿರ್ತಕ್ಕಂತಹದ್ದು. ಬಟ್ ವಿಷಯ ಏನಿದೆ ಆ ವಿಷಯ ಅದೇ ಇರ್ತಕ್ಕಂಥದ್ದು. ಬೀದಿ ನಾಯಿಗಳ ಹಾವಳಿನ ತಪ್ಪಿಸುವಂತೆ ಕೋರಿ ಸೊ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಬರೀತಕ್ಕಂತಹದ್ದಾಗಿರ್ಬೋದು, ಅಥವಾ ಗ್ರಂಥಾಲಯಗಳ ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸಿಕೊಡುವಂತೆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಬರೀತಕ್ಕಂತಹದ್ದಾಗಿರ್ಬೋದು. ಸೊ ನೋಡಿ ಈ ತರ ಪ್ರಶ್ನೆಗಳು ಅಲ್ಲಿ ಇದಾವೆ. ಅದನ್ನ ಒಂದ್ಸರಿ ನೀವು ಪುನರ್ಮನನ ಮಾಡಿ ಅದನ್ನ ಅಭ್ಯಾಸ ಮಾಡಿ ಅಂತ ಮಾಡಿದ್ದೆ ಆದ್ರೆ ನೋಡಿ 5ಕ್ಕೆ 5 ಅಂಕಗಳನ್ನು ನಾವಿಲ್ಲಿ ಈಸಿಯಾಗಿ ಗಳಿಸ್ಕೋಬಹುದು. ಪತ್ರಲೇಖನ ಬಹಳ ಈಸಿ. ಹೇಗೆ ಅಂತಂದ್ರೆ ಆ ಪ್ರಶ್ನೆನಲ್ಲೇ ಇರುತ್ತೆ ನಮಗಿಲ್ಲಿ. ನೋಡಿ ಐಡೆಂಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ತಂದೆ ತಾಯಿ, ಗೆಳೆಯ ಗೆಳತಿ, ಸಹೋದರ ಸಹೋದರಿ, ಹಾಗೆ ಅಣ್ಣ ಅಕ್ಕ, ಸೊ ನೋಡಿ ಅಜ್ಜ ಅಜ್ಜಿ, ಈ ರೀತಿಯಾದಂತಹ ಪ್ರಶ್ನೆಗಳು ಅಲ್ಲೆಲ್ಲಾದ್ರೂ ವಾಕ್ಯ ಇತ್ತು ಅಂದ್ರೆ ಅದನ್ನ ವೈಯಕ್ತಿಕ ಪತ್ರ ಅಂತ ತೆಗೆದುಕೊಳ್ತೀವಿ ನಾವು. ವೈಯಕ್ತಿಕ ಪತ್ರ ಬರಿಬೇಕು ಅಂದ್ರೆ ಶ್ರೀ ಕ್ಷೇಮ ಇವರಿಂದ ಅಂತ ಬರೆದು ನಾವು ಅಲ್ಲಿ ಬರಿಬೇಕಾಗ್ತದೆ. ಆದ್ರೆ ಈಸಿ ಆಗಿರ್ತಕ್ಕಂತಹದ್ದು ವ್ಯವಹಾರಿಕ ಪತ್ರ. ಅವೇನು ಇಲ್ಲ ಅಂತಂದ್ರೆ ಅದು ವ್ಯವಹಾರಿಕ ಪತ್ರ ಆಗಿರುತ್ತದೆ. ವಿಳಾಸ ನೋಡಿ ಅಲ್ಲಿ ಇವರಿಂದ ಅಲ್ಲೇ ಇರ್ತದೆ, ಇವರಿಗೆ ಅಲ್ಲೇ ಇರುತ್ತೆ, ವಿಷಯನೂ ಅಲ್ಲೇ ಇರುತ್ತೆ. ಅದನ್ನ ನೀಟಾಗಿ ನಾವು ಆರ್ಡರ್ ವೈಸ್ ನೀಟಾಗಿ ಜೋಡಿಸ್ಕೊಂಡೋಯ್ತು ಅಂತಂದ್ರೆ ನೀಟಾಗಿ ನಮಗೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳೇ 5 ಅಂಕವನ್ನ ನಾವು ಈಸಿಯಾಗಿ ಗಳಿಸ್ಕೊಳ್ಬಹುದು. ಇನ್ನ ಪ್ರಬಂಧ, ಒಟ್ಟು 12 ಪ್ರಬಂಧಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದಾವೆ. ಆ 12ರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಅಂತಕ್ಕಂತಹದ್ದು ನಿಮ್ಗೆ ಬರುತ್ತೆ. ಇನ್ನು ಉಳಿದಂತೆ ಇನ್ನೊಂದು ಪ್ರಶ್ನೆ ನಿಮಗೆ ಅಪ್ಲಿಕೇಬಲ್ ಕ್ವಶನ್ಸ್ ಅನ್ನ ಅಂದ್ರೆ ಹೊರಗಿನ ಪ್ರಶ್ನೆಗಳನ್ನ ಯಾವ್ದಾದ್ರು ತೆಗೆದುಕೊಂಡಲ್ಲಿ ಹಾಕುವಂತ ಸಂಭವಗಳು ಹೆಚ್ಚಿರುತ್ತಲ್ಲ, ಬಂದೇ ಬರುತ್ತದೆ. ಓಕೆ, ಈ 12 ಪ್ರಶ್ನೆಗಳನ್ನ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ ನೀವು. ಯಾವ್ಯಾವ ಪ್ರಶ್ನೆಗಳು, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಆಗಿರ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಆಗಿರ್ಬೋದು, ಸೊ ಅದರೊಟ್ಟಿಗೆ ಗ್ರಂಥಾಲಯಗಳ ಮಹತ್ವ ಆಗಿರ್ಬೋದು, ಹಾಗೆ ಇನ್ನು ಹಲವಾರು ಪ್ರಶ್ನೆಗಳು ಇರ್ತಕ್ಕಂಥದ್ದು. ಒಟ್ಟಲ್ಲಿ ಆ 12ರಲ್ಲಿ ಯಾವ್ದಾನ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೂಕ್ತವಾದಂತಹ ವಿಚಾರವನ್ನ ಇಟ್ಕೊಂಡು ದಯವಿಟ್ಟು ನೀವು ಅಭ್ಯಾಸವನ್ನ ಮಾಡಿ ಅಂತ ಹೇಳಿ ನಿಮ್ಗೆ ಕಿವಿ ಮಾತನ್ನ ಹೇಳ್ತೀನಿ. ಯಾಕೆಂದ್ರೆ ಪರೀಕ್ಷೆ ತೀರಾ ಹತ್ರ ಇದೆ ವಿದ್ಯಾರ್ಥಿಗಳಿಗೆ. ಅಟ್ಲೀಸ್ಟ್ ನಾವು ಪಾಸ್ ಆಗ್ಲಿಕ್ಕೆ ಈ ಒಂದು ವಾಕ್ಯ, ಕವಿ ಲೇಖಕರ ಪರಿಚಯ, ಛಂದಸ್ಸು, ಅಲಂಕಾರ, ಹಾಗೆ ಸಂದರ್ಭದಲ್ಲಿ ಆಯ್ಕೆಗಳನ್ನ, ಹಾಗೆ ಪದ್ಯ ಭಾಗವನ್ನ, ಭಾವಾರ್ಥವನ್ನ, ಹಾಗೆ ಅಪಠಿತ ಗದ್ಯ ಭಾಗವನ್ನ, ಪತ್ರಲೇಖನವನ್ನ, ಇಷ್ಟು ಮೇನ್ಸ್ಗಳನ್ನ ಅಭ್ಯಾಸ ಮಾಡಿದೆ ಆಯ್ತು ಅಂತಂದ್ರೆ ನಾವು ಈಸಿಯಾಗಿ ಅಂಕಗಳನ್ನ ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ನೋಡಿ ಈ ಬಾರಿ ನಮ್ಮ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಕೂಡ ನಿಮಗೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ. ಪಾಸಿಂಗ್ ಮಾರ್ಕ್ಸ್ ಅನ್ನು ಕೂಡ ಕಡಿಮೆ ಮಾಡಿರ್ತಕ್ಕಂತಹದ್ದು. ನಿಮಗೆ ಕೇವಲ ಕನ್ನಡದಲ್ಲಿ 17 ಅಂಕಗಳನ್ನ 16 ಸಮಥಿಂಗ್ ಇದೆ, 17 ಅಂಕಗಳನ್ನಷ್ಟೇ ಕೊಟ್ಟಿರ್ತಕ್ಕಂತಹದ್ದು. ಸೊ ನೋಡಿ ಈಸಿಯಾಗಿ 17 ಅಂಕಗಳನ್ನ ಕನ್ನಡದಲ್ಲೂ ಗಳಿಸ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟು ನಾವ್ ಇಷ್ಟು ವರ್ಷ ಓದಿದ್ದು ಕೂಡ ವ್ಯರ್ಥವಾಗ್ತದೆ. ನೋಡಿ ಇನ್ನೂ ಮಲಗಿರ್ತಕ್ಕಂಥವ್ರು, ಇನ್ನೂ ನಾನು ಏನು ಓದ್ತಾ ಇಲ್ಲ ಅಂತಕ್ಕಂಥವ್ರು ದಯವಿಟ್ಟು ಎದ್ದು ಓದಕ್ಕೆ ಅಭ್ಯಾಸವನ್ನ ಮಾಡಿ. ಇನ್ನ ಔಟ್ ಆಫ್ ಔಟ್ ಗಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಿವಿ ಮಾತುಗಳನ್ನ ಹೇಳ್ತೀನಿ ನೋಡಿ. ನಾವಿಲ್ಲಿ ವ್ಯಾಕರಣಾಂಶ ಭಾಗಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು, ಮತ್ತೆ ಒಂದು ವಾಕ್ಯದ ಪ್ರಶ್ನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಈ 17 ಪ್ರಶ್ನೆಗಳೇನಿವೆ ಇದು ನಮ್ಗೊಂಥರ ಚಾಲೆಂಜಿಂಗ್ ಟಾಸ್ಕ್ ಆಗಿರ್ತದೆ. 17 ಪ್ರಶ್ನೆಗಳು ಕೂಡ, ಈ 17 ಪ್ರಶ್ನೆಗಳಲ್ಲಿ ಎಲ್ಲೂ ಕೂಡ ಒಂದ್ ಅಂಕವನ್ನ ಕಳ್ಕೊಳ್ದಂಗೆ ನಾವು ಉತ್ತಮವಾಗಿ ಬರೀಲಿಕ್ಕೆ ಅಭ್ಯಾಸವನ್ನ ಮಾಡಬೇಕು. 14 ಪಾಯಿಂಟ್ಗಳಿವೆ ಒಂದು ಅಂಕದ ಪ್ರಶ್ನೆಗಳಿಗೆ ಕೇಳಲಿಕ್ಕೆ. ನಿಮ್ಗೆ ಯಾವ್ಯಾವು ಸಂಧಿಗಳಾಗಿರ್ಬೋದು, ಸಮಾಸ ಆಗಿರ್ಬೋದು, ವರ್ಣಮಾಲೆ ಮತ್ತು ವಿಧ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ಅದರೊಟ್ಟಿಗೆ ಅವ್ಯಯಗಳಾಗಿರ್ಬೋದು, ಕೃದಂತ ತದ್ದಿತಾಂತ ಆಗಿರ್ಬೋದು. ನೋಡಿ ನಮ್ಗದ್ರಲ್ಲಿ ದೊಡ್ಡ ಚಾಲೆಂಜಿಂಗ್ ಯಾವ್ದಪ್ಪ ಅಂತಂದ್ರೆ ಕೃದಂತ ತದ್ದಿತಾಂತ. ಕೃದಂತಗಳು ತದ್ದಿತಾಂತಗಳನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕೃದಂತಗಳು ನೋಡಿ ಕ್ರಿಯಾಪದದ ಮೂಲ ರೂಪ ಧಾತು. ಓಕೆ, ಆ ಧಾತುವಿನ ಪದದಿಂದ ಕೂಡಿದ್ರೆ ಅದು ಕೃದಂತ ಆಗಿರ್ತದೆ, ನಾಮಪದಗಳಿಂದ ಕೂಡಿದ್ರೆ ಅದು ತದ್ದಿತಾಂತ ಆಗಿರ್ತದೆ ಐಡೆಂಟಿಫೈ ಮಾಡ್ಲಿಕ್ಕೆ. ಆಮೇಲೆ ಆ ಪ್ರತ್ಯಯಗಳ ಆಧಾರದ ಮೇಲೆ ನಾವು ತದ್ದಿತಾಂತ ನಾಮನ, ತದ್ದಿತಾಂತ ಭಾವನಾಮನ, ತದ್ದಿತಾಂತ ಅವ್ಯಯನ, ಅಥವಾ ಕೃದಂತ ನಾಮನ, ಕೃದಂತ ಭಾವನಾಮನ, ಕೃದಂತ ಅವ್ಯಯನ ಅಂತಕ್ಕಂಥದ್ದನ್ನ ನಾವು ಅಭ್ಯಾಸ ಮಾಡ್ಬೇಕಾಗ್ತದೆ. ಅದರೊಟ್ಟಿಗೆ ಮುಂದುವರೆದು ಬಂದ್ರೆ ಗ್ರಾಂಥಿಕ ರೂಪ ನೋಡ್ಕೋಬೇಕು, ಕಾಲಗಳ ಬಗ್ಗೆ ನೋಡ್ಕೋಬೇಕು, ನಾಮಪದಗಳ ಬಗ್ಗೆ ನೋಡ್ಕೋಬೇಕು, ಸೊ ವ್ಯಕ್ತಿ ಪ್ರತ್ಯಯದ ಬಗ್ಗೆ, ಲೇಖನ ಚಿಹ್ನೆಗಳ ಬಗ್ಗೆ, ವಾಕ್ಯಗಳ ಬಗ್ಗೆ, ಅವ್ಯಯಗಳು. ನೋಡಿ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ರೆ ನಾವಲ್ಲಿ 10 ಅಂಕಗಳನ್ನು ಈಸಿಯಾಗಿ ಗಳಿಸ್ಕೋಬಹುದು. ತುಂಬಾ ಇಂಪಾರ್ಟೆಂಟು.
ದಯವಿಟ್ಟು ಹೆಚ್ಚು ಒತ್ತನ್ನ ಕೊಡಿ. ನೀವು ಒಂದು ವಾಕ್ಯಕ್ಕೂ ಅಷ್ಟೇ ಆಲ್ರೆಡಿ ಹೇಳಿದ್ದೇನೆ, ಆ ರೀತಿಯಾಗಿ ನೀವು ಕೂಡ ಕೊಡ್ಬೋದು ಒಂದು ವಾಕ್ಯಕ್ಕೆ ಒತ್ತನ್ನ. 2-3 ವಾಕ್ಯದ ಪ್ರಶ್ನೆಗಳು ಗೊತ್ತು ಅಂತಂದ್ರೆ ಅಲ್ಲಿ ಖಂಡಿತವಾಗ್ಲೂ ವೆಯ್ಟೇಜ್ ಪ್ರಕಾರ ಏನಿದೆ, ರಿವೈಸ್ಡ್ ಎಲ್ ಬಿ ನಲ್ಲಿ ಏನಿದೆ ಆ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನ ಕೊಡಿ. ಇನ್ನೂ ಹೆಚ್ಚಿನ ಒತ್ತು ಅಭ್ಯಾಸ ಮಾಡಬೇಕು ಅಂತಂದ್ರೆ ಆ ಪಾಠಗಳನ್ನ, ಆ ವೇಟೇಜ್ ಇರತಕ್ಕಂತಹ ಪಾಠಗಳನ್ನ ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ಅಥವಾ ಪ್ರಶ್ನೆಗಳನ್ನ ಮಾಡಿಕೊಂಡು ನಾವು ಅಭ್ಯಾಸವನ್ನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೇರವಾಗಿ ನಿಮಗೆ ಚಾಲೆಂಜಿಂಗ್ ಟಾಸ್ಕ್ ಎಲ್ಲಪ್ಪ ಅಂತಂದ್ರೆ ಸಂದರ್ಭಕ್ಕೆ ಬರ್ತಾ ಇದ್ದೀನಿ. ಎಸ್, ಈ ಆಲ್ರೆಡಿ ನಾವು ಬರೆದಿರ್ತಕ್ಕಂತಹ 3 ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನಾವು ಗಮನಿಸಿರ್ತಕ್ಕಂತಹದ್ದೇನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳು ಕೂಡ ರಿವೈಸ್ಡ್ LBI ಏನಿದೆ ಅಲ್ಲಿಂದ ಬಂದಿರತಕ್ಕಂತಹದ್ದು ಪ್ರಶ್ನೆಗಳು. ಆದರೆ 2 ಪ್ರಶ್ನೆಗಳು ಅಂದ್ರೆ ಒಟ್ಟು 6 ಅಂಕ, 2 ಪ್ರಶ್ನೆಗಳು ಮಾತ್ರ ಏನ್ ಮಾಡ್ತಿದ್ದಾನೆ, ಅದೇ ವೆಯ್ಟೇಜ್ ಬದಲಾವಣೆ ಇಲ್ಲ. ಎದೆಗೆ ಬಿದ್ದ ಅಕ್ಷರದಿಂದ 3 ಮಾರ್ಕ್ಸ್ ಅಂದ್ರೆ ಅದೇ 3 ಮಾರ್ಕ್ಸ್ ರಿವೈಸ್ಡ್ LBI ನಲ್ಲಿ ಇಲ್ದಲೇ ಇರ್ತಕ್ಕಂತಹ ಪ್ರಶ್ನೆ, ನೇರ ಪಠ್ಯ ಪುಸ್ತಕದಲ್ಲಿ ಇಲ್ದಲೇ ಇರ್ತಕ್ಕಂತಹ ಪ್ರಶ್ನೆಯನ್ನ ಆ ಪಾಠದ ಮಧ್ಯದಿಂದ ಮತ್ತೆ ಎತ್ತಿ ಕೊಡ್ತಿರ್ತಕ್ಕಂಥದ್ದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಆ ಪಾಠವನ್ನ ನೀಟಾಗಿ ಅಭ್ಯಾಸವನ್ನ ಮಾಡ್ಬೇಕು. ನೋಡಿ, 2 ಪ್ರಿಪರೇಟರಿಗಳಲ್ಲಿ ನಮಗೆ ನಾವು ಗಮನಿಸಿದಂಗೆ ಎದೆಗೆ ಬಿದ್ದ ಅಕ್ಷರದಿಂದ ಪ್ರಶ್ನೆಗಳನ್ನ ಕೇಳಿದ್ರು. ಅದಾದ ನಂತರ ಅಕ್ಕಿ ಹಾರುತ್ತಿದೆ ನೋಡಿದ್ರೆ ಪದ್ಯ ಭಾಗದಿಂದ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಸೊ ನೋಡಿ, ಅದಾದ ನಂತರ 3ನೇ ಪ್ರಿಪರೇಟರಿ ಅಂತಕ್ಕಂತಹದ್ದು ಏನಿದೆ, ಸೊ ಅದರಲ್ಲಿ ಮತ್ತೆ ಎಲ್ಲಿಂದ ಯುದ್ಧದಿಂದ ಅಪ್ಲಿಕೇಬಲ್ ಕ್ವಶನ್ ಎಲ್ಲೂ ಇಲ್ದಲೇ ಇರ್ತಕ್ಕಂಥ, ಅಂದ್ರೆ ರಿವೈಸ್ LBI ನಲ್ಲೂ ಇಲ್ಲ, ನೇರ ಪ್ರಶ್ನೆನಲ್ಲೂ ಇಲ್ಲ, ಪಠ್ಯದ ಮಧ್ಯದಿಂದ ತೆಗೆದಿರ್ತಕ್ಕಂತಹದ್ದು. ಅದೇ ರೀತಿಯ ಪದ್ಯ ಭಾಗಗಳು ಕೂಡ ಅದೇ ಇರ್ತದೆ. ಇರ್ತಕ್ಕಂತಹ ವೇಟೇಜ್ ಅನ್ನು ಅರ್ಥ ಮಾಡ್ಕೊಂಡು ನೀವು ಇಲ್ಲಿ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಬರುವಂತ ಪ್ರಶ್ನೆಗಳು ಸಂದರ್ಭದಲ್ಲಿ ಅಂತ ನೋಡೋದಾದ್ರೆ, ಮೊದಲೇ ನಿಮ್ಗೆ ವೇಟೇಜ್ ಪ್ರಕಾರ ವ್ಯಾಘ್ರಗೀತಿನಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂತಹದ್ದು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ, ಕುಡಿದ ನೀರು ಹಲುಗದ ಹಾಗೆ, ಹುಲಿಯಲ್ಲಿ ಅದೊಂದು ಅಪರಾಧವೇ, ಹುಲಿಗಳಾದರೂ ಅಧರ್ಮಕ್ಕೆಡೆಗೊಡುವುದುಂಟೆ, ತಿಂದರೆ ಇಂಥವನನ್ನೇ ತಿನ್ನಬೇಕು, ಹುಲಿಗೆ ಪರಮಾನಂದವಾಯಿತು, ಅವರ ರಾಜಭಕ್ತಿಯ ಲಾಂಛನ, ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಿ ವಿದ್ಯಾರ್ಥಿಗಳೇ. ಅದಾದ ನಂತರ ಭಾಗ್ಯಶಿಲ್ಪಿಗಳಿಗೆ ಬಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು, ಏಷ್ಯಾ ಖಂಡದಲ್ಲೇ ಮೊದಲ ವಿದ್ಯುತ್ ಯೋಜನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ನಾಳೆ ಮಾಡುವುದನ್ನು ಹಿಂದೆ ಮಾಡು, ಮೈಸೂರು ಮಾದರಿ ಎಂಬ ಹೊಸ ಮಾದರಿ ಜನ್ಮ ತಾಳಿತು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು, ಕೈಗಾರಿಕೀಕರಣ ಇಲ್ಲವೇ ಅವನತಿ, ಆಡು ಮುಟ್ಟದ ಸೊಪ್ಪಿಲ್ಲ. ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ನೋಟ್ ಮಾಡ್ಕೋಬೇಕು ನೀವು. ಪ್ರಶ್ನೆಗಳನ್ನ ವಿಡಿಯೋ ಕೇಳ್ತಾ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನ. ಅದಾದ ನಂತರ ಎದೆಗೆ ಬಿದ್ದ ಅಕ್ಷರ ನೋಡಿ, ನಿಲ್ಸಿ ನನ್ನ ಮಕ್ಕಳ, ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ, ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು, ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ, ಆಗ ಮಾತ್ರವೇ ಅದು ಜಾಗತೀಕರಣ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ. ನೋಡಿ, ನಾನು ಹೇಳಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ನಿಮ್ಗೆ ಕೇಳಿರ್ತಕ್ಕಂತಹ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳು ಎಷ್ಟೋ ಬಂದಿರ್ತಕ್ಕಂತಹವುಗಳು. ಇನ್ನ ಪದ್ಯ ಭಾಗಕ್ಕೆ ಗೊತ್ತು ಅಂತಂದ್ರೆ ಬೇಗ ಹೇಳಿ ಮುಗಿಸ್ತೀನಿ. ಪದ್ಯ ಭಾಗದಲ್ಲಿ ನಾವು ಅಭ್ಯಾಸ ಮಾಡ್ಬೇಕಿರ್ತಕ್ಕ ಅಕ್ಕಿ ಹಾರ್ತಿದೆ ನೋಡಿದಿರಾ, ಪ್ರತಿ ಸಲ ನೋಡ್ಕೋಬೇಕು. ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಸುತ್ತಲೂ ಮುತ್ತಲು ಮೇಲಕ್ಕೆ ಕೆಳಗೆ, ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ, ಸೂರ್ಯ ಚಂದ್ರರನ್ನು ಮಾಡಿದ ಕಣ್ಣ, ಮಂಡಲ ಗಿಂಡಲ ಗಳಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ, ಯುಗ ಯುಗಗಳ ಹಣೆ ಬರಹವ ವರಸಿ, ಮನ್ವಂತರಗಳ ಭಾಗ್ಯವ ಧರಿಸಿ. ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಿ. ಅದಾದ ನಂತರ ಚಲಮೆನೆ ಮೆರವೆ ಬಂದ್ರೆ, ನಿಮಗೆ ಪಡಮಟ್ಟು ಪೋಪಿ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದು வாழ்ದಪಿನೆ, ಹುಟ್ಟಿದ ನೂರವರು ಎನ್ನ ಒಡ ಹುಟ್ಟಿದ ನೂರ್ವರು, ಎನ್ನ ಅಣುಗಾಳ ಎನ್ನ ಅಣುಗದಮ್ಮನ ನಿಕ್ಕಿದ ಪಾರ್ಥ ಭೀಮರು, ಹುಟ್ಟಿ ಪೋದಳಿದು ಸತ್ತರ್ ಪುಟ್ಟರೆ, ಪಾಂಡವರುಳಿದು ಚರಮನೆ ಮೆರವೆಂ, ಕಾದದೆ ಇರನ್ ಎಜ್ಜ ಪಾಂಡವರಾದರ್ ಮೇಣ್. ಹಾಗೆ ಹಸುರಿನಲ್ಲಿ ನೋಡ್ತಕ್ಕಂತಹ ಒಂದು 3 ಅಂಕದ ಪ್ರಶ್ನೆ ಅಂತಂದ್ರೆ ನಾವಿಲ್ಲಿ ಹಸುರು ಪದ್ಯ ಭಾಗದಿಂದ, ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಹಸುರಾಗಸ ಹಸುರು ಮುಗಿಲು, ಮಕಮಲ್ಲಿನ ಪೊಸಪಚ್ಚೆಯ ಝಮಕಾನೆ, ಹಾಗೆ ಹಸುರ್ನೆತ್ತರು ಒಡಲಿನಲ್ಲಿ, ಹಕ್ಕಿಯ ಕೊರಲಿಂಪು ಹಸರು, ಪಸರಿಸಿತ್ತಿರೆ ಮೈ ಮುಚ್ಚಿರೆ, ಹಸುರು ಗದ್ದೆಯ ಬಯಲು. ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನ ಕೊಡಿ ವಿದ್ಯಾರ್ಥಿಗಳಿಗೆ. ಅದಾದ ನಂತರ ಕೆಮ್ಮನೆ ಮೀಸೆ ಒತ್ತನೆ ನೋಡೋದಾದ್ರೆ ನಾವಿಲ್ಲಿ, ನಾಣಿಲಿಂ ಪಾರ್ವನ್ ಎಳೆದು ಕೆಳೆಯನೆ ಎಂಬುದಂ, ದ್ರೋಣಂ ತನಗೆ ಬಡತನಮೇ ಅಡಸಿ, ಒಡವೆಯನ್ ಅರ್ತಿಗಿತ್ತನೀಗ ಅವನೀ ತಳಮಂ ಗುರುಗಿತ್ತೆ, ಎನ್ನ ಅನಾಕುಳಂ ಎನ್ನ ಚಟ್ಟರಿಂ, ತಳವಳಗಾಗಿ ಕಟ್ಟಿಸದೆ ಮಾಡದೊಡೆ, ಎಮ್ಮನೆ ಮೀಸೆ ಒತ್ತನೆ, ಸಮಂತು ಪೇಳ್ ಆವರೊಳ್ ಆವುದನ್ ಇವುದು ಕುಂಭ ಸಂಭವ, ತನ್ನ ಒಡನಾಡಿಯಪ್ಪ ಕೆಳೆಯಂ ದ್ರುಪದಂ ರಾಜ್ಯ ಮಧಿರಾ ಮಧೋನ್ಮತ್ತನಂ, ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೇಯಂ. ಈ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳೇ ದಯವಿಟ್ಟು ಒಂದು ಕಡೆ ನೋಟ್ ಮಾಡಿಕೊಂಡು 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಳ್ತಕ್ಕಂಥವರು ನೀವು ಇವನ್ನ ಅಭ್ಯಾಸ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮಗೆ 3 ಅಂಕ ಸಿಗುತ್ತೆ. ಇಲ್ಲ ಸಂಪೂರ್ಣವಾಗಿ ಆ ಪಠ್ಯ ಭಾಗವನ್ನ ಅರ್ಥೈಸಿಕೊಂಡು ನೀಟಾಗಿ ನೀವು 2 ರಿಂದ 3 ಬಾರಿ ಅದನ್ನ ಪುನರ್ಮನನ ಮಾಡ್ಕೊಳ್ಳಿ, ನಿಮಗೆ 3 ಅಂಕ. ಆ ಪಾಠದಿಂದನೇ ಕೇಳ್ತಾನೆ,
ಅದನ್ನ ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ 3 ಅಂಕ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ಅದಾದ ನಂತರ ಇನ್ನು ಉಳಿದಂತೆ ಎಲ್ಲಾ ಈಸಿ ಇರುತ್ತೆ. ದಯವಿಟ್ಟು ಅದನ್ನ ನೀವು ಹೆಚ್ಚು ಒತ್ತನ್ನ ಕೊಟ್ಟು ಅಭ್ಯಾಸವನ್ನ ಮಾಡಿ ಅಂತ ಹೇಳಿ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ವ್ಯಾಕರಣಾಂಶ ಭಾಗ ಸಂಪೂರ್ಣವಾಗಿ ನೋಡಿ, ನಾವು ವ್ಯಾಖ್ಯಾನಗಳನ್ನ ಅರ್ಥ ಮಾಡ್ಕೊಂಡು ಡೆಫಿನೇಷನ್ ಅರ್ಥ ಮಾಡ್ಕೊಂಡು ನಾವಿಲ್ಲಿ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕಾಗ್ತದೆ. ಸೊ ನೋಡಿ, ಮೊದಲಿಗೆ ನಮಗೆ ವ್ಯಾಕರಣಾಂಶ ವರ್ಣಮಾಲೆ ಮತ್ತು ವಿಧಗಳಿಂದ 1 ಅಂಕ ಬಂದೇ ಬರ್ತದೆ ನಮ್ಗೆ ಇಲ್ಲಿ. ವರ್ಣಮಾಲೆ ಮತ್ತು ವಿಧಗಳಿಂದ ಅಂತಂದ್ರೆ ನಮ್ಗೆ ಇಲ್ಲಿ ನಾವು ಅಭ್ಯಾಸ ಮಾಡ್ಬೇಕಿರ್ತಕ್ಕಂತಹದ್ದು, ಸೊ ಅಲ್ಲಿರ್ತಕ್ಕಂತಹ 3 ವಿಧಗಳು, 3 ವಿಧಗಳಲ್ಲಿ ಏನ್ ಬರುತ್ತೆ ಅದನ್ನ ಅಭ್ಯಾಸವನ್ನ ಮಾಡ್ಬೇಕಾಗ್ತದೆ. ಏನು 3 ವಿಧಗಳಲ್ಲಿ ಬರ್ತಕ್ಕಂತಹದ್ದು? ಸೊ ಮೊದಲನೇದಾಗಿ ನಾವು ನೋಡೋದಾದ್ರು ಅಂತದ್ರಲ್ಲಿ ಮೊದಲೇ ಬರುವಂತದ್ದು ಸ್ವರಗಳು. ಸ್ವರಗಳಿಂದ 13 ಅಕ್ಷರಗಳು, ಅದರಲ್ಲಿ ಹ್ರಸ್ವ ಸ್ವರ 6 ಅಕ್ಷರ, ದೀರ್ಘ ಸ್ವರ 7 ಅಕ್ಷರ, ಅಕ್ಷರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯೋಗವಾಹಗಳು ಯಾವುದಾದ್ರೂ ಒಂದು ಅಕ್ಷರದ ಸಂಬಂಧದ ಜೊತೆಯಲ್ಲಿ ಹೊಂದಿಕೊಂಡು ಹೇಳುವಂತಹ ಅಕ್ಷರಗಳು, ಸೊ ಅದನ್ನು ಯೋಗವಾಹಗಳು. ಅಂ ಮತ್ತೆ ಅಹ, ವಿಸರ್ಗ ಮತ್ತೆ ಅನುಸ್ವಾರ ಅಂತ ಹೇಳಿ ಕರಿತೀವಿ, 2 ಅಕ್ಷರಗಳು. ಅದಾದ ನಂತರ ವ್ಯಂಜನಗಳು ಬರುತ್ತೆ, ಒಟ್ಟು 34 ಅಕ್ಷರಗಳು. ಆ 34 ಅಕ್ಷರಗಳಲ್ಲಿ ನಮಗೆ ವರ್ಗೀಯ ವ್ಯಂಜನಗಳು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳನ್ನ ನೀಟಾಗಿ ನೋಡ್ಕೊಳ್ಳಿ. ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳು ಅಲ್ಪಪ್ರಾಣ, ದ್ವಿತೀಯ ಮತ್ತು ಚತುರ್ಥಿ ಅಕ್ಷರಗಳು ಮಹಾಪ್ರಾಣ ಆಗ್ತವೆ. ವರ್ಗದ ಪಂಚಮಾಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿರ್ತವೆ. ಅಕ್ಷರಗಳ ಸಂಖ್ಯೆಯನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅದಾದ ಮೇಲೆ ನೆಕ್ಸ್ಟ್ ದ್ವಿರುಕ್ತಿ ಜೋಡು ನಡಿ ಬರುತ್ತೆ. ಸೊ ದ್ವಿರುಕ್ತಿಯಂತೆ ನೋಡ್ಲಿಕ್ಕೆ ರೂಪ ಇರುತ್ತೆ, ಆದ್ರೆ ದ್ವಿರುಕ್ತಿ ಆಗಿರಲ್ಲ, ಅನುಕರಣವೇ ಆಗಿರ್ತದೆ. ಆ ಪದಗಳ ಡಿಫ್ರೆನ್ಸ್ ಅನ್ನ ನೋಡ್ಕೊಳ್ಳಿ ನೀವು. ಈಗ ಫಾರ್ ಎಕ್ಸಾಂಪಲ್ ಬೇಗ ಬೇಗ ಅಂತಕ್ಕಂತಹದ್ದು ದ್ವಿರುಕ್ತಿ ಪದ. ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನ ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡ್ತೀವಿ, ಅದು ದ್ವಿರುಕ್ತಿ ಆಗಿರುತ್ತೆ. ಆದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಕಿವಿಗೆ ಕೇಳಿದ ಹಾಗೆ ಅನುಕರಣೆ ಮಾಡಿ ಹೇಳುವಂತಹ ಪದಗಳು ಅನುಕರಣ ವೇದಗಳಾಗಿರ್ತವೆ. ನೋಡಿ, ಬೇಗ ಬೇಗ ಕಾಮನ್ ಆಗಿ ಹೇಳುವಂತದ್ದು ಪದ ಧಗಧಗ, ನೋಡಿ ಅದನ್ನು ಅನುಕರಣೆ ಮಾಡ್ಕೊಂಡು ಹೇಳುವಂತ ಪದ ಅದು ಅನುಕರಣವೇ. ಡಿಫ್ರೆನ್ಸ್ ತಿಳ್ಕೊಂಡಿರಿ. ಇನ್ನು ಜೋಡ ನುಡಿ ಪದವನ್ನು ಕೂಡ ನೀವು ನೋಡ್ಕೊಳ್ಳಿ. ಹಾವು ಗೀವು ಒಂದು ರೂಪ ಆದ್ರೆ 2 ಪದಕ್ಕೆ ಅರ್ಥ ಇರತಕ್ಕಂತಹ ಪದ ಹಾಲು ಜೇನು ಅಥವಾ ಹಾಲ್ ಜೇನು, ಇಂತಹ ಪದ ಇರ್ತದೆ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಸಂಧಿಗಳು ಗೊತ್ತು ಅಂತಂದ್ರೆ ಪಠ್ಯ ಪುಸ್ತಕದಲ್ಲಿ ನಿಮ್ಗೆ ನೀಡಿರ್ತಕ್ಕಂತಹ ಎಲ್ಲಾ ಸಂಧಿ ಪದಗಳನ್ನ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿ ಸ್ವರದ ಅರ್ಥ ಕೆಡುತ್ತಿದ್ದರೆ ಅದನ್ನು ಲೋಪಸಂಧಿ ಅಂತ ಹೇಳಿ ನಾವು ಕರೀತಕ್ಕಂತಹದ್ದು. ಹಾಗೆ ಆದೇಶ ಸಂಧಿ, ಆಗಮ ಸಂಧಿ ನೋಡ್ಕೊಳ್ಳಿ. ಇನ್ನು ಗುಣಸಂಧಿ ನೋಡ್ಕೊಳ್ಳಿ. ಉತ್ತರ ಪದ ಇಂಪಾರ್ಟೆಂಟ್, ಅದರಲ್ಲೂ ಕೂಡ ಉತ್ತರ ಪದದ ಆದಿಯಲ್ಲಿ ಈ ಉ ರು ಕಾರಗಳಿದು. ಈ ಕಾರ ಬಂದಾಗ ಏ ಕಾರ, ಉ ಕಾರ ಬಂದಾಗ ಓ ಕಾರ, ರು ಕಾರ ಬಂದಾಗ ಅರ್ಕಾರ ಆದೇಶವಾಗಿರುತ್ತೆ, ಅದನ್ನ ನೋಡ್ಕೊಳ್ಳಿ. ಹಾಗೆ ಜಷ್ಟ್ವ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿಗಳನ್ನ ಅಭ್ಯಾಸವನ್ನ ಮಾಡಿ. ಅದರೊಟ್ಟಿಗೆ ಸಮಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈಸಿ ಆಗಿದೆ ಸಮಾಸಗಳು ಕೂಡ, ಅದನ್ನ ನೀವು ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಈಗ ನಾನು ನೇರ ಹೇಳಿದ್ರೆ ನೀವು ಕೇಳಿಸ್ಕೊಂಡ್ ಬಿಡ್ತೀರಾ ಅದನ್ನ, ಓಕೆನಾ? ಸೊ ಆದಷ್ಟು ನೀವೇ ಅಭ್ಯಾಸವನ್ನ ಮಾಡಿ. ಇನ್ನು ಛಂದಸ್ಸು ಆಗ್ಲೇ ಹೇಳಿದ್ದೀನಿ ಯಾವ ರೀತಿಯಾಗಿ ಅಂತ ಹೇಳಿ. 2 ವೃತ್ತಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ಸಾಕು. ನೋಡಿ, ಸಂಪೂರ್ಣ ಸೂತ್ರ ಅರ್ಥ ಮಾಡ್ಕೋಬೇಕಿಲ್ಲಿ. ಏನು, ಗುರುಲಗು ಮೂರಿನ ಮನಗಣ, ಗುರುಲಗು ಮೊದಲಲ್ಲಿ ಬರಲು ಭಯಗಣ ಮೆಂಬರ್, ಗುರುಲಗು ನಡುವಿನ ಜರಗಣ, ಗುರುಲಗು ಕೊನೆಯಲ್ಲಿ ಬರಲು ಸತಗಣ ಮತ್ತು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಮನಸ್ಸಿಗೆ ಭಯ ಆಗಿತ್ತು, ಜರ ಬಂದಿ ಸತೋದ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಗುರು ಮೂರಿದ್ರೆ ಮಗಣ, ಲಘು ಮೂರಿದ್ರೆ ನಗಣ. ಸೊ ಆತರ ಅಭ್ಯಾಸ ಮಾಡಿ. ಅದು ಅಭ್ಯಾಸ ಮಾಡಿದ್ರೆ ವೃತ್ತಗಳಲ್ಲಿ 6 ಯಾವುದೇ ಕೇಳಿದ್ರು ಕೂಡ ನೀವು ಆಗ್ತೀರಾ. ಕಂದ ಪದ್ಯ 4 ಸಾಲಿನ ಪದ್ಯ, ಬಟ್ ಎಕ್ಸಾಮ್ ಅಲ್ಲಿ ಕೇಳೋದು 2 ಸಾಲು. 2 ಸಾಲಿದ್ರೆ ಅದು ಕಂದ ಪದ್ಯ. ಬರೀ ಕಂದ ಪದ್ಯ ಅಂತ ಬರೆದ್ರೆ ನಿಮ್ಗೆ 1 ಅಂಕ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಭಾಮಿನಿ ಷಟ್ಪದಿ, ವಾರ್ತಕ ಷಟ್ಪದಿ ನೋಡ್ಕೊಳ್ಳಿ. ನಮ್ಮ ಕೌರವೇಂದ್ರನೇ ಕೊಂದ ನೀನು ಪದ್ಯ ಭಾಗದ ಎಲ್ಲಾ ಪ್ಯಾರಾಗ್ರಾಫ್ ಗಳನ್ನ ಅಭ್ಯಾಸ ಮಾಡಿ 3 ಅಂಕ ಗಳಿಸ್ಕೋಬಹುದು ಭಾಮಿನಿ ಷಟ್ಪದಿಗೆ. ವೀರಲವ ಪದ್ಯ ಭಾಗದ ಎಲ್ಲಾ ಪದ್ಯ ಭಾಗಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ, 3 ಅಂಕ ಮತ್ತೆ ಗಳಿಸ್ಕೋಬಹುದು ವಾರ್ಧಕ ಷಟ್ಪದಿಗೆ. ಸೊ ಅದಾದ ನಂತರ ಆಗ್ಲೇ ಹೇಳಿದ್ದೀನಿ ನಿಮ್ಗೆ, ಯಾವುದು ಅಲಂಕಾರ. ಅಲಂಕಾರದಲ್ಲಿ ನಾವು ಅಂತ್ಯ, ಹಂಗ, ದಾಂಗ ಹೋಲಿದ್ರೆ ಅದು ಉಪಮಾಲಂಕಾರ ಆಗಿರ್ತದೆ. ಅರ್ಧ ವಿರಾಮ ಚಿಹ್ನೆ ಅಥವಾ ಗಾದೆ ರೂಪದ ಪದಗಳಿದ್ರೆ ಅದು ದೃಷ್ಟಾಂತ ಅಲಂಕಾರ ಆಗಿರ್ತದೆ. ಹಾಗೆ ಉಪಮೇಯ, ಉಪಮಾನದ ಪದ, ಉಪಮಾನ ಪದ ಬಂದು ಓ ಎಂಬ ದೀರ್ಘ ಸ್ವರ ಉಪಮಾನದ ಪದದೊಟ್ಟಿಗೆ ಇರ್ತದೆ. ಓ ಎಂಬ ದೀರ್ಘ ಸ್ವರ ಇದೆ, ಅದು ಉತ್ಪ್ರೇಕ್ಷ ಅಲಂಕಾರ. ಉದಾಹರಣೆಗೆ, ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ನೋಡಿ ಈ ತರ ಪದ. ಇನ್ನ ಸಾಮಾನ್ಯ ವಾಕ್ಯ, ವಿಶೇಷ ವಾಕ್ಯ ಅಂದ್ರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸಾಮಾನ್ಯವಾಗಿ ಮಾತಾಡುವಂಥದ್ದು ಒಂದ್ ಸ್ವಲ್ಪ ವ್ಯಾಲ್ಯೂ ಇರತಕ್ಕಂತಹ ಮಾತುಗಳಲ್ಲಿ ಮಾತನಾಡ್ತಕ್ಕಂಥದ್ದು ಅರ್ಥಾಂತರಣ ಅಲಂಕಾರ ಆಗಿರ್ತದೆ. ಅಂದ್ರೆ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದೊಂದಿಗೆ ಅಥವಾ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದೊಂದಿಗೆ ಸಮರ್ಥನೆ ಮಾಡುವುದು ಅರ್ಥಾಂತರಣ ಅಲಂಕಾರ. ಇವ್ಯಾವು ಇಲ್ಲ ಅಂತಂದ್ರೆ ಅದು ರೂಪಕ ಅಲಂಕಾರ ಆಗಿರ್ತದೆ. ಉಪಮೇಯ, ಉಪಮಾನ 2 ಕೂಡ ಒಂದೇ ಅಂತ ಹೇಳ್ತಕ್ಕಂತಹ ಒಂದು ಅಭೇದವಾಗಿ ಕಲ್ಪನೆ ಮಾಡ್ತಕ್ಕಂಥದ್ದು ರೂಪಕ ಅಲಂಕಾರ ಆಗಿರ್ತದೆ. ಇನ್ನ ಅವ್ಯಯಗಳು ಮತ್ತೆ ಕೃದಂತ ತದ್ದಿತಾಂತದಲ್ಲಿ ಹೇಗೆ ಗುರುತಿಸೋದು ಅಂತ ಹೇಳಿದೀನಿ. ಕೃದಂತ ಕ್ರಿಯಾ ಧಾತುವಿನಿಂದ ಕೂಡಿರ್ತದೆ, ಹಾಗೆ ನಾಮಪದಗಳಿಂದ ಕೂಡಿದ್ರೆ ಅದು ತದ್ದಿತಾಂತವಾಗಿರ್ತದೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾಮಪದಗಳು ನೋಡ್ಕೊಳ್ಳಿ. ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ, ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ದಿಗ್ವಾಚಕ. ಅಲ್ಲಿ ಪುರುಷಾರ್ಥಕವೇಗಳು ಬರ್ತವೆ. ನೆಕ್ಸ್ಟ್ ಅಲ್ಲಿ ಪುರುಷಾರ್ಥಕವೇ ನೋಡ್ಕೋಬೇಕು ನೀವು ನೀಟಾಗಿ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ನಾನು ಉತ್ತಮ ಪುರುಷ, ನೀನು ಮಧ್ಯಮ ಪುರುಷ, ಅವನು ಅವಳು ಪ್ರಥಮ ಪುರುಷ ಆಗಿರ್ತದೆ.
ಅದಾದ್ಮೇಲೆ ಆತ್ಮಾರ್ಥಕ ಸರ್ವನಾಮಗಳನ್ನ ನೋಡ್ಕೊಳ್ಳಿ ನೀವು. ಅದಾದ್ಮೇಲೆ ಪ್ರಶ್ನಾರ್ಥಕ ಸರ್ವನಾಮಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದಾದ ನಂತರ ಕ್ರಿಯಾಪದಗಳು ನೋಡ್ಕೊಳ್ಳಿ. ಕ್ರಿಯಾಪದದಲ್ಲಿ ಸಕರ್ಮಕ ಧಾತು, ಅಕರ್ಮಕ ಧಾತು. ಏನನ್ನು ಎಂಬ ಪ್ರಶ್ನಾರ್ಥಕ ಪದವನ್ನ ಮಾತ್ರ ನೋಡ್ಕೋಬೇಕಲ್ಲಿ. ಏನನ್ನು ಎಂಬ ಪ್ರಶ್ನಾರ್ಥಕ ಪದವನ್ನು ಬಯಸಿದರೆ ಅದು ಏನು ಸಕರ್ಮಕ ಧಾತು ಆಗಿರ್ತದೆ. ಬಯಸದೆ ಹೋದ್ರೆ ಅದು ಅಕರ್ಮಕ ಧಾತು ಆಗಿರುತ್ತೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ನೋಡ್ಕೊಳ್ಳಿ. ಸಾಮಾನ್ಯ ವಾಕ್ಯ ಏನಿರ್ತದೆ ಅದು ಕರ್ತರಿ ಪ್ರಯೋಗ. ಅಲ್ಪಡು ಎನ್ನ ಪ್ರತ್ಯಯ ಸೇರಿಸ್ಕೊಂಡ್ರಲ್ಲಿ ಅಕರ್ಮಕದ ಧಾತು ಆಗಿ ಕರ್ಮಣಿ ಪ್ರಯೋಗ ಆಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಗಿಳಿಯು ಹಣ್ಣನ್ನು ತಿಂದಿತು, ಕರ್ತರಿ ಪ್ರಯೋಗ. ಗಿಳಿಯಿಂದ ಹಣ್ಣು ತಿನ್ನಲ್ಪಟ್ಟಿತು, ಅಕರ್ಮಕ ಧಾತು ಆಗಿರ್ತದೆ. ಸಾರಿ, ಕರ್ಮಣಿ ಪ್ರಯೋಗ ಆಗಿರ್ತದೆ. ಇನ್ನು ಅದರಲ್ಲಿ ಪ್ರಮುಖವಾಗಿ ನೋಡ್ಕೋಬೇಕಿರ್ತಕ್ಕಂಥದ್ದು ಅರ್ಥರೂಪ ಕ್ರಿಯಾಪದಗಳು. ಸೊ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಮೂರಕ್ಕೂ ಒಂದು ಪ್ರತ್ಯಯ ಹೇಳ್ಕೊಡ್ತೀನಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಲಿ, ಅನು, ಆನು. ಅಲಿ ಇದ್ರೆ ಮಾಡಲಿ, ತಿನ್ನಲಿ, ಓದಲಿ, ನೋಡಲಿ ವಿದ್ಯಾರ್ಥಕ. ಅಲಿ, ಅನು, ಅನು ನೋಡನು, ತಿನ್ನನು, ಮಾಡನು. ಅನು ಪ್ರತ್ಯಯ ಇದ್ರೆ ಅದು ನಿಷೇಧಾರ್ಥಕ. ಆನು ಪ್ರತ್ಯಯ, ಮಾಡಿಯಾನು, ತಿಂದಾನು, ನೋಡಿಯಾನು, ಹೋದಾನು ಇದ್ರೆ ಅದು ಸಂಭವನಾರ್ಥಕ ಆಗಿರ್ತದೆ ವಿದ್ಯಾರ್ಥಿಗಳೇ. ಇಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಅವ್ಯಯಗಳು ಸಾಮಾನ್ಯಾರ್ಥಕ ಅವ್ಯಯ, ಹಾಗೆ ಸಂಬಂಧಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ, ಅನುಕರಣಾವ್ಯಯ, ಆಮೇಲೆ ಅವಧಾರಣಾರ್ಥಕ ಅವ್ಯಯ, ಇವೆಲ್ಲ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನೀವು ಹೆಚ್ಚು ಅಭ್ಯಾಸವನ್ನ ಮಾಡಿದ್ದೆ ಆದ್ರೆ ನಿಮಗೆ ಖಂಡಿತವಾಗ್ಲೂ 100ಕ್ಕೆ 100 ಅಂಕಗಳನ್ನ ಗಳಿಸ್ಕೊಳ್ಬಹುದು. ನಾನು ಆಲ್ರೆಡಿ ನಿಮಗೆ ಪತ್ರಲೇಖನ ಎಲ್ಲಿಂದ ಬರ್ಬೋದು ಅಂತಕ್ಕಂಥದ್ದನ್ನು ಕೂಡ ಎಕ್ಸಾಂಪಲ್ ಹೇಳಿದ್ದೀನಿ, ಎಲ್ಲಿ ಸಿಗುತ್ತೆ ಅಂತ. ಅವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅತಿ ಹೆಚ್ಚು ನಮಗೆ 100ಕ್ಕೆ 100 ಅಂಕ ಬಂದ್ಬಿಡುತ್ತೆ. ಆದ್ರೆ ಅದು ರೀಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಮಾರ್ಕ್ಸ್ ಹಿಡಿಲಿಕ್ಕೆ ನಮಗೆ ಮೂಲ ಕಾರಣ ಗಾದೆ ಮತ್ತೆ ಪ್ರಬಂಧಗಳನ್ನ ತೆಗೆದುಕೊಳ್ತಾರೆ, ಮತ್ತೆ ರೀಚೆಕಿಂಗ್ ಏನಾದ್ರೂ ಮಿಸ್ಟೇಕ್ಸ್ ಮಾಡಿರ್ತಾರ ನೋಡೋಣ ಅಂತ ಹೇಳಿ. ಅದಕ್ಕೆ ಎಲ್ಲೂ ಕೂಡ ಮಿಸ್ಟೇಕ್ ಸಿಗದಂಗೆ ವ್ಯಾಲಿಡ್ ಪಾಯಿಂಟ್ ಗಳನ್ನ ನೀವು ಅಲ್ಲಿ ಹಾಕಿದೆ ಆದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ 100ಕ್ಕೆ 100 ಅಂಕಗಳನ್ನು ಗಳಿಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಅತಿ ಹೆಚ್ಚು 100ಕ್ಕೆ 100 ಅಂಕಗಳನ್ನು ಗಳಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಕಾಮೆಂಟ್ ಅನ್ನ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ನನ್ನಿಂದ ಏನೋ ಜ್ಞಾನ ಇದೆಯೋ ಅದನ್ನು ನಿಮಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ, ರಿಸಲ್ಟ್ ಬಂದ ಮೇಲೆ ಕೂಡ ನೀವು ನನಗೆ ಆ ಮೆಸೇಜ್ ಅನ್ನ ಮಾಡಿ. ಆ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಎಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋ ಸಪೋರ್ಟ್ ಅನ್ನ ಪಡ್ಕೊಂಡು ನಾನು 100ಕ್ಕೆ 100 ಅಂಕಗಳನ್ನು ಗಳಿಸ್ಕೊಂಡಿದ್ದೀನಿ ಅಂತ ತಿಳಿಸಿ ನನಗೂ ಬಹಳ ಖುಷಿ ಆಗ್ತದೆ. ನನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಇದೇ ರೀತಿಯಾಗಿ ಹೇಳ್ಕೊಡ್ತಿರ್ತಕ್ಕಂಥದ್ದು. ಅವರು ಕೂಡ 100ಕ್ಕೆ 100 ಅಂಕಗಳನ್ನು ಗಳಿಸ್ಕೊಳ್ಳಿ. ಎಲ್ಲರೂ 100ಕ್ಕೆ 100 ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಗಳಿಸ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೋ ತನಕ ನೀವು ನಮ್ಮ ಕನ್ನಡ ಸರ್ ಹೇಳಿದಂಥ ಎಲ್ಲ ಅಂಶಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸರ್ ಕೂಲಂಕುಷವಾಗಿ ಪ್ರತಿಯೊಂದು ಪಾಯಿಂಟ್ನೂ ಕೂಡ ಏನು ಮಾಡೋರು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಅವ್ರು ಹೇಳಿರುವಂಥ ಎಲ್ಲ ಅಂಶಗಳನ್ನ ತಿಳ್ಕೊಂಡು ನೀವು ಉತ್ತಮ ಅಂಕಗಳನ್ನ ಗಳಿಸಬೇಕು ಅನ್ನೋಂಥದ್ದೇ ನಮ್ಮ ಗುರಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸರ್ ಬಂದಿದ್ದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.